Hello students, welcome to our English online class. In this video session, we will be discussing the second part of our 12th unit, that is Two Gentlemen of Verona. So in the last class, we discussed the two boys, Nikola and Jacopo, and what was their age? Exactly, Nikola was 13, Jacopo was just 12, and we also saw the humble appearance and behavior of these young boys and what they did to earn their living. ಈ ಪುಟ್ಟ ಹುಡುಗರು ನಿಕೋಲಾ ಮತ್ತು ಯಾಕೋಪೋ, ಎಸ್, ಅವರು ಅವರ ಜೀವನದ ಆದಾಯಕ್ಕೋಸ್ಕರ ಏನು ಕೆಲಸ ಮಾಡ್ತಾಯಿದ್ರು ಮತ್ತು ಹೇಗೆಲ್ಲ ಕಷ್ಟಪಡ್ತಾ ಇದ್ರು ಅನ್ನೋದನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಸೊ ಲೆಟ್ us ಕಂಟಿನ್ಯೂ ಆ್ಯಂಡ್ ಸಿ as to what happens to them in future. You must remember the work they did, not just one or two or three, but multiple sorts of work. ಏನೆಲ್ಲ ಕೆಲಸ ಮಾಡ್ತಾ ಇದ್ರು ಅನ್ನೋದು ನಿಮಗೆ ಒಂದು ಅಂಕದ ಪ್ರಶ್ನೆ ಇರುತ್ತೆ. ಸೊ ನೀವು ಅದನ್ನು ಜ್ಞಾಪಕ ಇಟ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳೇ. ಆ್ಯಂಡ್ ಐ ಹ್ಯಾಡ್ told you to underline that it is in page number 103. I want you to get back to page number 103. They shined shoes. It is a very important question. ತುಂಬ ಮುಖ್ಯವಾದ ಪ್ರಶ್ನೆ ಇದು, ಹಾಗಾಗಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. They shined shoes, sold fruit, hawked newspapers, conducted tourists round the town, ran errands, exploited every avenue which troubled economy of the town left open to them. So you will list out the errands they were doing. ಅವ್ರು ಏನೇನು ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನು ಪಟ್ಟಿ ಇಡ್ತೀರಾ. Okay, so that is one important question. And their age, as I told you earlier. So we will continue page number 103. We were in the last paragraph here. We are not complaining, sir. So this was told by the elder one, Nikola. Nikola ಹೇಳಿದ್ದು, we are not complaining, sir ಅಂತ. His tone, ಅವನ ಸ್ವರ ಪರ್ಫೆಕ್ಟ್ಲಿ ಪೊಲೈಟ್, ಅಷ್ಟೇ ವಿಧೇಯತೆಯಿಂದ ಕೂಡಿದೆ. ಯೆಟ್ ಇಟ್ ಡಿಸ್ಕರೇಜ್ಡ್ ಫರ್ದರ್ ಇನ್ಕ್ವೈರಿ. ಇನ್ಕ್ವೈರಿ ಅಂದರೆ ವಿಚಾರಣೆ ಅಂತ ಅರ್ಥ. ಸೊ ಯು ಕ್ಯಾನ್ ರೈಟ್ ಇಟ್ ಡೌನ್. ಇನ್ಕ್ವೈರಿ ರೆಫರ್ಸ್ ಟು ವಿಚಾರಣೆ. ಏನಂದರೆ ಸಿ ದ ಬ್ಯಾಲೆನ್ಸ್ ನಿಕೋಲಾ ಸೆಟ್ಸ್ ಔಟ್ ಹಿಯರ್. ಅವ್ನು ಹೇಳಬೇಕಾದ್ರೆ ವಿ ಆರ್ ನಾಟ್ ಕಂಪ್ಲೇನಿಂಗ್ ಸರ್ ಅಂತ ಹೇಳ್ತಾನಲ್ಲ, ಇಟ್ ಈಸ್ ಸಿ ದೊಡ್ಡವ್ರ ಹತ್ರ ಮಾತಾಡ್ತಾ ಇದ್ದೀವಿ, ಹಾಗಾಗಿ ಅಷ್ಟೇ ವಿಧೇಯತೆಯಿಂದ ಕೂಡಿದೆ ಅವನ ಸ್ವರ. ಅಟ್ ದ ಸೇಮ್ ಟೈಮ್ ಇಟ್ ಈಸ್ ನಾಟ್ ದ್ಯಾಟ್ ವೆರಿ ಫ್ರೆಂಡ್ಲಿ ಇನ್ ದ ಸೆನ್ಸ್ ಇವರು ಮುಂದಕ್ಕೆ ಪ್ರಶ್ನೆ ಮಾಡೋ ರೀತಿ ಅವನ್ನ ಹೇಳ್ತಾ ಇಲ್ಲ. ಇಟ್ ಡಿಸ್ಕರೇಜಸ್. ಸಿ ಎಂಕರೇಜ್, ಡಿಸ್ಕರೇಜ್, ದೀಸ್ ಆರ್ ಆಪೋಸಿಟ್ ವರ್ಡ್ಸ್. ಓಕೆ, ಎಂಕರೇಜ್ ಅಂದರೆ ಸ್ಫೂರ್ತಿ ನೀಡೋದು ಅಂತ, ಎಂಕರೇಜ್ ಮಾಡೋದು, ಪ್ರೋತ್ಸಾಹ ಕೊಡೋದು ಅಂತ. ಓಕೆ, ಡಿಸ್ಕರೇಜ್ ಇಸ್ ದ ಆಪೋಸಿಟ್ ಆಫ್ ಎಂಕರೇಜ್. ಸೊ ಡಿಸ್ಕರೇಜಿಂಗ್ ಫರ್ದರ್ ಎಂಕ್ವೈರಿ. ಮುಂದೆ ಇವರು ಯಾವುದೇ ರೀತಿ ವಿಚಾರಣೆ ಮಾಡದೇ ಇರಲಿ. ಯಾರು? ನಮ್ಮ ನಿರೂಪಕ ಯಾವುದೇ ರೀತಿ ಇದರ ಬಗ್ಗೆ ವಿಚಾರಣೆ ಮಾಡದೇ ಇರಲಿ ಅನ್ನೋ ರೀತಿ ಹೇಳ್ತಾನೆ ಇವನು. ಮುಂದಿನ ದಿನ ಬೆಳಗ್ಗಿನ ಜಾವ, when I went over to the fountain to have my shoes shined, I said. So ಇವರು he goes to the fountain square again. Fountain ಅಂದರೆ ಕಾರಂಜಿ, ನೀರಿನ ಕಾರಂಜಿ ಅಂತ ನಿಮಗೆ ಗೊತ್ತಿದೆ ಅಲ್ವಾ. ಸೊ he goes there to have his shoes shined. ಬೂಟ್ ಪಾಲಿಷ್ ಮಾಡ್ಕೊಳಕ್ಕೆ ಹೋಗ್ತಾನಲ್ಲ, ಆಗ he tells ನಿಕೋಲಂಗೆ ಹೇಳ್ತಾನೆ, Nikola, the way you and Jacopo work, you must earn quite a bit. You spend nothing on clothes, you eat little enough. When I see you having a meal, it's usually black bread and figs. Tell me, what do you do with your money?
ಅಂತ. ಸೊ ಹಿಯರ್ ಸಿ ಹಿ ಪೋಸಸ್ ದಟ್ ಕ್ವೆಶ್ಚನ್ ದೇರ್ ಅಂತೂ ಕೇಳೇ ಬಿಟ್ಟ ಕೊನೆಯಲ್ಲಿ. ಹಿ ಕುಡ್ ನಾಟ್ keep this question inside him for a very long time. ಹಾಗಾಗಿ ಇವತ್ತು ಕೇಳಬಿಡೋಣ ಅಂತ ಕ್ಯಾಶುಯಲ್ ಆಗಿ ಮಾತಾಡೋ ರೀತಿ ಕೇಳ್ತಾನೆ. ನೀನು ಮತ್ತು ಯಾಕೋಪೋ ಕೆಲಸ ಮಾಡೋ ರೀತಿ, ಯು ಮಸ್ಟ್ ಅರ್ನ್ ಕ್ವೈಟ್ ಅ ಬೆಟ್. ಹಗಲು ರಾತ್ರಿ ಕೆಲಸ ಮಾಡ್ತೀರಾ ಅಲ್ವಾ, ಸೊ ಒಂದಷ್ಟು ನೀವು ಸಂಪಾದನೆ ಮಾಡ್ತೀರಾ. ಕ್ವೈಟ್ ಅ ಬೆಟ್ ಅಂದರೆ ಸಾಕಷ್ಟು ಸಂಪಾದನೆ ಮಾಡ್ತೀರಾ ಅಂತ ಅರ್ಥ. ಯು ಸ್ಪೆಂಡ್ ನಥಿಂಗ್ ಆನ್ ಕ್ಲೋತ್ಸ್. ಯು ರಿಮೆಂಬರ್ ದ ಫಸ್ಟ್ ಟೈಮ್ ಹಿ saw these two boys, they were very shabby according to the driver ಲೂಯಿಗಿ ಅಲ್ವಾ. ಮೊದಲನೇ ಸತಿ ಈ ಹುಡುಗರನ್ನ ನೋಡಿದಾಗ ಲೂಯಿಗಿ ಹೇಳ್ತಾನೆ ನೋಡಿ, he doesn't approve of their shabby appearance. ಒಂಥರ ನೋಡಲಿಕ್ಕೂ ಕೊಳಕಾಗಿದ್ದಾರೆ, ಹಾಗಾಗಿ ಲೆಟ್ us not buy fruits from them, ಸ್ಟ್ರಾಬೆರೀಸ್ ಅದನ್ನು ಕೊಂಡ್ಕೊಳ್ಳೋದು ಬೇಡ ಅಂತ ಲೂಯಿಗೆ ಹೇಳಿರ್ತಾನೆ. ಐ ಹೋಪ್ ಯು ರಿಮೆಂಬರ್ ದ್ಯಾಟ್. ಸೊ ಹಿಯರ್ ಹಿ ಕಮ್ಸ್ ಟು ದಟ್ ಪಾಯಿಂಟ್, ಯು ಸ್ಪೆಂಡ್ ನಥಿಂಗ್ ಆನ್ ಕ್ಲೋತ್ಸ್. ನೀವು ಬಟ್ಟೆ ಹೊಸ ಬಟ್ಟೆ ತಗೊಳ್ಳೋಕ್ಕೋ ಅಥವಾ ಆ ರೀತಿ ಏನೋ ಅದಕ್ಕೆ ಇದು ಮಾಡೋದಿಲ್ಲ, ಸ್ಪೆಂಡ್ ಮಾಡೋದಿಲ್ಲ, ಖರ್ಚು ವೆಚ್ಚ ಮಾಡೋದಿಲ್ಲ. ಯು ಈಟ್ ಲಿಟಲ್ ಎನಫ್, ಸ್ವಲ್ಪನೇ ತಿಂತೀರಾ. ವೆನ್ ಐ ಸಿ ಯು ಹ್ಯಾವಿಂಗ್ ಅ ಮೀಲ್, ನಾನು ನೀವು ತಿನ್ನಬೇಕಾದ್ರೆ ನೋಡ್ತೀನಲ್ಲ, ಇಟ್ ಈಸ್ ಯೂಶಲಿ ಬ್ಲ್ಯಾಕ್ ಬ್ರೆಡ್ ಆ್ಯಂಡ್ ಫಿಗ್ಸ್. ಫಿಗ್ ಇಸ್ ನಥಿಂಗ್ ಬಟ್ ಅಂಜೂರ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ಅ ಕೈಂಡ್ ಆಫ್ ಫ್ರೂಟ್, so to say. Okay, and actually it belongs to the mulberry family. You can see the picture of a fig here. Yes, this is how it looks. And this in Islam countries it is known as the fruit of heaven. ಅರ್ಥ ಆಯ್ತಾ? ಹಾಗಾಗಿ ಫಿಗ್ ಅನ್ನೋದು ಇದೊಂದು ರೀತಿಯ ಹಣ್ಣು. ಆ್ಯಂಡ್ he says you usually eat black bread and figs. black bread ಅಂತ ಇದೆಯಾ ಮ್ಯಾಮ್ ಅಂತ ನಿಮಗೆ ಕುತೂಹಲ ಆಗ್ಬೋದು. ಎಸ್, there is something called black bread. ಅದು ಇಟ್ ಇಸ್ ಮೇಡ್ ಆಫ್ ದೀಸ್ ರೈ ಗ್ರೇನ್ಸ್. ರೈ ಅಂತ ಹೇಳ್ತೀವಿ. ಸಣ್ಣ ಗೋಧಿ ಕೇಳಿದ್ದೀರಾ ಅಲ್ವಾ ನೀವು? ಹಾಂ, ಸಣ್ಣ ಗೋಧಿಯಿಂದ ಮಾಡಿರೋ ಅಂಥದ್ದು ಬ್ರೆಡ್ ಅದು. ಇಟ್ ಇಸ್ ನಾಟ್ ಮೇಡ್ ಆಫ್ ಮೈದಾ ಆರ್ ಬಟರ್. ಓಕೆ, ಸೊ ಹಿಯರ್ it is usually black bread. This is how black bread looks like, and it is more popular in the European countries. We don't prefer that. European ಖಂಡಗಳಲ್ಲಿ, ಯುರೋಪಿಯನ್ ದೇಶಗಳಲ್ಲಿ ಇದು ಫೇಮಸ್. ಆಲ್ ರೈಟ್. ಸೊ ಹಿ ಸೇಸ್, ನೀವು ತಿನ್ನೋದು ತುಂಬ ಏನು ತಿನ್ನೋದಿಲ್ಲ. ಯು ಡೋಂಟ್ ಹ್ಯಾವ್ ಚಾಕ್ಲೇಟ್ಸ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಸಮಥಿಂಗ್ ಲೈಕ್ ದ್ಯಾಟ್. ಯು ಜಸ್ಟ್ ಈಟ್ ಬ್ಲ್ಯಾಕ್ ಬ್ರೆಡ್ ಆ್ಯಂಡ್ ಫಿಗ್ಸ್, ಅಷ್ಟೇ ತಿನ್ನೋದು. ಟೆಲ್ ಮೀ, ಹೇಳಿ, ವಾಟ್ ಡು ಯು ಡೂ ವಿತ್ ಯುವರ್ ಮನಿ? ಸಿ, ನಿಮ್ಮ ಹಣನ ನೀವೇನು ಮಾಡ್ತೀರಾ? ಹೌ ಡು ಯು ಸ್ಪೆಂಡ್ ಯುವರ್ ಮನಿ? ಯಾವುದಕ್ಕೆ ಖರ್ಚು ಮಾಡ್ತೀರಾ ಮತ್ತೆ? ಸೊ ಹೀ ಈಸ್ ಟ್ರೈಂಗ್ ಟು what do you say, his question is intriguing here. He's trying to inquire and go deep into their lives. ಅವರ ಜೀವನದ ಇದ್ರ ಬಗ್ಗೆ, ಅವರ ಪ್ಲ್ಯಾನ್ಸ್, ಜೀವನದ ಪ್ಲ್ಯಾನ್ಸ್ ಇರ್ಬೋದು, ಲೈಫ್ ಪ್ಲ್ಯಾನ್ಸ್ ಇರ್ಬೋದು, ಇಲ್ಲ ಮುಂದಕ್ಕೆ ಏನಕ್ಕಾದರೂ ಅವರು ಶೇಖರಣೆ ಮಾಡಿ ಇಟ್ಕೋತಾ ಇದ್ದಾರಾ ಅಂತ ಆ ರೀತಿ ಇರಬಹುದು. ಏನು ಕೇಳ್ಕೊಳ್ಳುವ ಅಂತ ಉತ್ಸುಕತೆ ನಮ್ಮ ನಿರೂಪಕನಲ್ಲಿದೆ. ಸೊ he says, he asks this question. He colored deeply under his sunburn, then grew pale. ಯಾರು ಇಲ್ಲಿ ಹಿ ಅಂತ ನೋಡ್ತಾ ಇದ್ದೀವಲ್ಲ, ಹಿ ಅನ್ನೋದು ಇಟ್ ಇಸ್ ನಿಕೋಲಾ. ಎಸ್, ಯಾಕೆ ಇವನು ಪ್ರಶ್ನೆ ಮಾಡಿದ್ದು ಯಾರನ್ನ? ನಿಕೋಲಾನ. ಆ್ಯಂಡ್ ನಿಕೋಲಾ ಆ್ಯಸ್ ಕಿಡ್, ಹಿಸ್ ಬಿಹೇವಿಯರ್ ಇಸ್ ಅಡಲ್ಟ್ ಲೈಕ್. ಒಂದು ರೀತಿ ದೊಡ್ಡರು ಮಾತಾಡೋ ರೀತಿ ಮಾತಾಡ್ತಾನೆ. ಅವನ ನಡವಳಿಕೆನೂ ಅದೇ ರೀತಿ ಇದೆ. ಸೊ ಹಿ ಈಸ್ ನಾಟ್ ವೆರಿ ಕಂಫರ್ಟಬಲ್. ಒಂಥರ ಇವರು ಈ ರೀತಿ ಅವ್ರ ಬಗ್ಗೆ ಪ್ರಶ್ನೆ ಮಾಡಿದ್ದು ಅವನಿಗೆ ಅಷ್ಟು ಇಷ್ಟ ಆಗಲಿಲ್ಲ ಅನಿಸುತ್ತೆ. ಸೊ ಹಿ ಸನ್ಬರ್ನ್ ಅಂದರೆ ಬೆಳಗ್ಗಿನ ಜಾವ. ಸೊ ಈಸ್ ಆಲ್ರೆಡಿ ಸನ್ಬರ್ನ್ಡ್. ಅದರಲ್ಲಿ ಹಿ ಗ್ರ್ಯೂ ಪೇಲ್. ಒಂದು ರೀತಿ ಹಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ಕ್ವೆಶ್ಚನ್ ಫ್ರಮ್ ದ ನೆರೇಟರ್. ಅವನು ಇದ್ದಕ್ಕಿದ್ದ ಹಾಗೆ ಹೀಗೆ ಕೇಳ್ತಾರೆ. It is a sort of personal thing to him, Nicolange. He is not very
ಈಸ್ ನಾಟ್ ಎನ್ ಎಕ್ಸ್ಟ್ರೋವರ್ಟ್, ಎಲ್ಲದನ್ನು ಇದ್ದಕ್ಕಿದ್ದ ಹಾಗೆ ಹೇಳ್ಕೊಳ್ಳೋವಂತಹ ಪ್ರವೃತ್ತಿ ಅಲ್ಲ ನಮ್ಮ ನಿಕೋಲಂದು. ಸೊ ಹಿ ಈಸ್ ಅ ಸಾರ್ಟ್ ಆಫ್ ಟೇಕನ್ ಅಬ್ಯಾಕ್, ಇದೇನಪ್ಪ ಈ ರೀತಿ ಕೇಳ್ತಾ ಇದ್ದಾರಲ್ಲ, ನಾವು ವಾಟ್ ಡು ಐ ಹ್ಯಾವ್ ಟು ಡು ಐ ಹ್ಯಾವ್ ಟು ಆನ್ಸರ್, ಉತ್ತರಿಸ್ಬೇಕಾ ಅಥವಾ ಶಲ್ ಐ ಸ್ಕಿಪ್ ದ ಕ್ವೆಶ್ಚನ್, ಸುಮ್ಮನೆ ಇದ್ಬಿಡ್ಲಾ, ಆರ್ ಶಲ್ ಐ ಇಗ್ನೋರ್ ದ ಕ್ವೆಶ್ಚನ್, ಏನು ಮಾಡಲಿ ಅಂತ ಹಿ ಗ್ರೂ ಪೇಲ್, ಒಂದು ರೀತಿ ಮಂಕಾದ ಅಂತ ಹೇಳ್ತೀವಲ್ಲ ಆ ರೀತಿ ಆಗ್ತಾನೆ. ಹಿಸ್ ಗೇಸ್ ಫೆಲ್ ಟು ದ ಗ್ರೌಂಡ್. ಹಾಂ, ಅವನ ನೋಟ, ಹಿ ಡಸಂಟ್ ನೋ ವಾಟ್ ಟು ಡೂ, ಹಿ ಈಸ್ ನಾಟ್ ಏಬಲ್ ಟು ಮೀಟ್ ದ ನೆರೇಟರ್ ಇನ್ ಹಿಸ್ ಐಸ್. ಆ ನಿರೂಪಕನ ಕಣ್ಣಿಟ್ಟು ನೋಡಲಿಕ್ಕೆ ಇವನಂಗೆ ಆಗ್ತಾ ಇಲ್ಲ. ಸೊ ಹಿಸ್ ಗೇಸ್ ಫೆಲ್ ಟು ದ ಗ್ರೌಂಡ್. ಸೊ ಹೀ ಸೀಸ್, ಕೆಳಗಡೆ ಹೀಗೆ ಬಕ್ಕುತ್ತಾನೆ ಕತ್ತನ. ಆ್ಯಂಡ್ ವಾಟ್ ಹ್ಯಾಪನ್ಸ್, ಹಿ ಡಸಂಟ್ ಸೇ ಎನಿಥಿಂಗ್. ಅದಕ್ಕೆ ಆ ಪ್ರಶ್ನೆ, ನಿರೂಪಕ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅವನು. ಯು ಮಸ್ಟ್ ಬಿ ಸೇವಿಂಗ್ ಅಪ್ ಟು ಎಮಿಗ್ರೇಟ್ ಟು ಅಮೇರಿಕಾ, ಐ ಸಜೆಸ್ಟೆಡ್. ಸೊ ಇವರೇ ಹೇಳ್ತಾ ಇದ್ದಾರೆ, ಐ ಸಜೆಸ್ಟೆಡ್ ಅನ್ನೋದು ಯಾರು? ಐ ಅಂದರೆ ನೆರೇಟರ್. ಎಸ್, ನಿರೂಪಕ ಹೇಳ್ತಾ ಇದ್ದಾರೆ. ಸಜೆಸ್ಟೆಡ್ ಅಂದರೆ ಸಜೆಷನ್ ಅನ್ನೋದು ಆ್ಯಕ್ಚುಲಿ ಇಟ್ ಈಸ್ the root word here. Adrinda we have this word in the textbook, suggested anta kottidare. Suggested andre salahe needida anta, suggestion annodu salahe anta artha actually. Okay, suggestion, it is not suggestion, hage helala, the way you pronounce it, it is suggestion actually. Okay, and suggestion ಅಂದರೆ ಸಲಹೆ ಅಂತ ಅರ್ಥ. ಸೊ ಹಿಯರ್ ಸಲಹೆ ಕೊಟ್ಟ ಅಂತ ಅಲ್ಲ, ಹಿ ಈಸ್ ಟ್ರೈಂಗ್ ಟು ಪ್ರೋಬ್ ಮೋರ್, ಇವನಿಗೆ ಒಂದು ಹಿಂಟ್ ಕೊಡುವ ಅಂತ. ಹಿ ಹಿಮ್ಸೆಲ್ಫ್ ಟ್ರೈಸ್ ಟು ಆನ್ಸರ್ ಅ ಪಾರ್ಟ್ ಆಫ್ ದ ಕ್ವೆಶ್ಚನ್. ಸೊ ಇವನ ಸ್ವಲ್ಪ ಹೇಳ್ತಾ ಇದ್ದಾನೆ ಯಾರು? ನಿರೂಪಕ. ಯು ಮಸ್ಟ್ ಬಿ ಸೇವಿಂಗ್ ಅಪ್, ನೀವು ಪ್ರಾಬಬ್ಲಿ ಸೇವ್ ಮಾಡ್ತಾ ಇರಬೇಕು, ಉಳಿತಾಯ ಮಾಡ್ತಾ ಇರಬೇಕು ಅಂತ. ಏನಕ್ಕೆ? ಟು ಎಮಿಗ್ರೇಟ್ ಟು ಅಮೇರಿಕಾ, ಅಮೇರಿಕಾಗೆ ಹೋಗೋ ಪ್ಲ್ಯಾನ್ಸ್ ಇದೆಯಾ? ಅಮೇರಿಕಾಗೆ ಹೋಗಲಿಕ್ಕೆ ಹಣ ಉಳಿತಾಯ ಮಾಡ್ತಾ ಇದ್ದೀರಾ ಅನಿಸುತ್ತೆ ಅಂತ ಕೇಳ್ತಾನೆ. ಹಿಯರ್ ದಿಸ್ ವರ್ಡ್ ಎಮಿಗ್ರೇಟ್ ಅಂತ ಇದೆ ಅಲ್ವಾ? ಪ್ಲೀಸ್ ಟೇಕ್ ಔಟ್ ಯುವರ್ ಮಿನಿ ಡಿಕ್ಷನರಿ. ದಿಸ್ ವರ್ಡ್ ಇಸ್ ಗಿವನ್ ಹಿಯರ್. ಎಮಿಗ್ರೇಷನ್ ಅಂತ ಹೇಳ್ತೀವಿ. ಎಮಿಗ್ರೇಟ್ ಇಸ್ ದ ವರ್ಬ್ ಹಿಯರ್. ಓಕೆ, here page number 140, it is the third word, emigrate. V anta inverted commas ಅಲ್ಲಿ ಕೊಟ್ಟಿದ್ದಾರೆ ನೋಡಿ, that is nothing but verb, ಕ್ರಿಯಾಪದ. To leave one's country to go and live in another country ಅಂದರೆ ಏನಂತ ಅರ್ಥ? ಎಮಿಗ್ರೇಷನ್ ಅಂದರೆ ನಮ್ಮ ದೇಶ, ನಾವಿರುವಂತಹ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಹೋಗಿ ಸೆಟಲ್ ಆಗ್ತೀವಲ್ಲ, ಅಲ್ಲಿ ಹೋಗಿ ವಾಸ ಇರ್ತೀವಲ್ಲ, ದಟ್ ಈಸ್ ಎಮಿಗ್ರೇಷನ್. ಶಿಫ್ಟಿಂಗ್ ಫ್ರಮ್ ಒನ್ ಕಂಟ್ರಿ ಟು ಅನದರ್. ಓಕೆ, ದ ರೂಟ್ ವರ್ಡ್ ಇಸ್ ಎಮಿಗ್ರೇಷನ್. ಅದರಿಂದ ಬಂದಿರುವಂತಹ ವರ್ಡ್, ದಟ್ ಈಸ್ ಆರ್ ವರ್ಬ್ ಹಿಯರ್. ಇಲ್ಲಿ ಕೊಟ್ಟಿರೋ ಕ್ರಿಯಾಪದ ಎಮಿಗ್ರೇಟ್. ಓಕೆ, ಸೊ ಯು ಮಸ್ಟ್ ಬಿ ಸೇವಿಂಗ್ ಅಪ್. ಸೊ ಯು ವಿಲ್ ಹ್ಯಾವ್ ದಿಸ್ 1 mark ಕ್ವೆಶ್ಚನ್ ಹಿಯರ್. ನಿಮಗೆ ಇದು 1 ಅಂಕದ ಪ್ರಶ್ನೆ, ತುಂಬ ಮುಖ್ಯವಾದ ಪ್ರಶ್ನೆ ಇದು. According to the narrator, why did the boys Nikola and Jacopo save their earnings? What is the meaning of this question? ಅಂದರೆ ಅವ್ರು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಬರ್ತಾ ಇರೋ ಆದಾಯ ಇತ್ತು ನೋಡಿ, ಅದನ್ನು ಏನಕ್ಕೋಸ್ಕರ ಉಳಿತಾಯ ಮಾಡ್ತಾ ಇದ್ರು ಅನ್ನೋದೇ ಪ್ರಶ್ನೆ. ಆಯಿತಾ? ಅದನ್ನು ಈ ರೀತಿ ಇಂಗ್ಲೀಷಲ್ಲಿ ಕೇಳಬಹುದು. ಸೊ ಯು ವಿಲ್ ಆನ್ಸರ್ ಇಟ್ ಲೈಕ್ ದಿಸ್: ಸೇವಿಂಗ್ ಅಪ್ ಟು ಎಮಿಗ್ರೇಟ್. ಎಲ್ಲಿಗೆ ಎಮಿಗ್ರೇಟ್ ಆಗಲಿಕ್ಕೆ? ಟು ಅಮೇರಿಕಾ ಅಂತ ಬರೀತೀರ. ಹೀ ಲುಕ್ಡ್ ಅಟ್ ಮೀ ಸೈಡ್ ವೇಸ್. ಸೊ ಸಿ ದ ಸಿಚುವೇಶನ್ ಹಿಯರ್, ಈ ಸನ್ನಿವೇಶ ನೋಡಿ. ಆನ್ ಒನ್ ಹ್ಯಾಂಡ್ ನಿಕೋಲಾ ಇಸ್ ನಾಟ್ ರೆಡಿ ಟು ಆನ್ಸರ್ ದ ನೆರೇಟರ್ಸ್ ಕ್ವೆಶ್ಚನ್. ಹಿ ಡಸಂಟ್ ವಾಂಟ್ ಟು ಓಪನ್ ಅಪ್. ಅವನಿಗೆ ಅವನ ಲೈಫ್ ಬಗ್ಗೆ, ಅವನ ಜೀವನದ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಆಲ್ ರೈಟ್. ಆನ್ ದ ಅದರ್ ಹ್ಯಾಂಡ್ ಆರ್ ನೆರೇಟರ್ ಇಸ್ ನಾಟ್ ಲೀವಿಂಗ್ ಹಿಮ್. ನೆರೇಟರಿಗೆ, ನಮ್ಮ ನಿರೂಪಕನಿಗೆ ಇವತ್ತು ಏನೇ ಆದರೂ ತಿಳ್ಕೊಂಬಿಡಬೇಕು. ವೈ ಆರ್ ದೇ ಅರ್ನಿಂಗ್ ಸೋ ಮಚ್, ವೈ ಆರ್ ದೇ ವರ್ಕಿಂಗ್ ಸೋ ಹಾರ್ಡ್, ಏನಕ್ಕೆ ಇಷ್ಟು
ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೇಬೇಕು ಅಂತ he starts giving hints. ಆಲ್ ರೈಟ್, ಸೊ ಹಿ ಡಸಂಟ್ ನೋ ವಾಟ್ ಟು ಡೂ ನಾವು. ನಿಕೋಲಂಗೆ ಇವಾಗ ಏನು ಮಾಡೋದು, ಈ ರೀತಿ ಬೇರೆ ಕೇಳ್ತಾ ಇದ್ದಾರೆ, ಸೊ ಹೌದು ಇಲ್ಲ ಏನಾದರೂ ಒಂದು ಹೇಳಬೇಕು ಅಲ್ವಾ. ಸೊ ಏನು ಮಾಡೋದು ಅಂತ ಗೊತ್ತಾಗಲ್ಲ. ವಾಟ್ ಹಿ ಡಸ್, ಹಿ ಲುಕ್ಡ್ ಅಟ್ ಮೀ ಸೈಡ್ ವೇಸ್, ಸ್ಪೋಕ್ ವಿತ್ ಆನ್ ಎಫರ್ಟ್. ಸೊ ಎಫರ್ಟ್ ಹಾಕಿ, ಇಟ್ ಈಸ್ ನಾಟ್ ವೆರಿ ಈಸಿ ಫಾರ್ ಹಿಮ್. ಹಿ ಈಸ್ ಅನ್ ಇಂಟ್ರೋವರ್ಟ್. ಆಲ್ ರೈಟ್, ಇಂಟ್ರೋವರ್ಟ್, extrovert, yes, these are two opposite words. Introvert ಅಂದರೆ ನಮ್ಗನ್ಸಿದ್ದನ್ನು, ನಮ್ಮ ಭಾವನೆಗಳನ್ನು ನಮ್ಮಲ್ಲೇ ನಾವು ಬಚ್ಚಿಟ್ಕೊಳ್ಳೋದು. ವಿ ಡೋಂಟ್ ಓಪನ್ ಅಪ್ ವಿತ್ ಎನಿ ಒನ್, ಅಂದರೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಿಲ್ಲ. ದಟ್ ಈಸ್ introvert. Extrovert is the opposite of this. So Nikola is an introvert. So he looked at me sideways, spoke with an effort. So ಸ್ವಲ್ಪ ಎಫರ್ಟ್ ಹಾಕಿ, ಅಷ್ಟು ಈಸಿಯಾಗಿ ಬರ್ತಾ ಇಲ್ಲ ಅವನಿಗೆ, ಆದರೂ ಕಷ್ಟಪಟ್ಟು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಪ್ರಯತ್ನ ಮಾಡ್ತಾ ಇದ್ದಾನೆ. ಏನಂತ ಹೇಳ್ತಾನೆ, ವಿ ಶುಡ್ ಗ್ರೇಟ್ಲಿ ಲೈಕ್ ಟು ಗೋ ಟು ದ ಸ್ಟೇಟ್ಸ್, ಬಟ್ ಹಿಯರ್ ಅಟ್ ಪ್ರೆಸೆಂಟ್ ವಿ ಹ್ಯಾವ್ ಅದರ್ ಪ್ಲ್ಯಾನ್ಸ್. ನಮಗೆ ಸ್ಟೇಟ್ಸಿಗೆ ಹೋಗಲಿಕ್ಕೆ ಇಷ್ಟನೇ ಸರಿ ಸರ್, ಆದರೆ ಹಿಯರ್ ಅಟ್ ಪ್ರೆಸೆಂಟ್, ಈಗ ತತ್ಕ್ಷಣಕ್ಕೆ ವಿ ಹ್ಯಾವ್ ಅದರ್ ಪ್ಲ್ಯಾನ್ಸ್, ನಾವು ಬೇರೇನೋ ಯೋಜನೆಗಳನ್ನ ಮಾಡ್ಕೊಂಡಿದ್ದೀವಿ, ದ್ಯಾಟ್ ಈಸ್ ವೈ ವಿ ಆರ್ ಸೇವಿಂಗ್ ಅಪ್ ಅಂತ. ಸೊ ಎಮಿಗ್ರೇಷನ್ ಟು ಅಮೆರಿಕಾ ಇಸ್ ರೂಲ್ಡ್ ಔಟ್, ಅಮೆರಿಕಾಗೆ ಹೋಗೋ ಪ್ಲ್ಯಾನ್ಸ್ ಈಗ ಸದ್ಯಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ವಾಟ್ ಪ್ಲ್ಯಾನ್ಸ್? ಹಿ ಸ್ಮೈಲ್ಡ್ ಅನ್ಕಂಫರ್ಟಬ್ಲಿ ವಿತ್ ದಟ್ ರಿಮೋಟ್ ಏರ್ ವಿಚ್ ನೆವರ್ ಫೇಲ್ಡ್ ಟು ಬ್ಯಾಫಲ್ ಮೀ. ಸೊ ಹಿ ಸೇಸ್, ವಾಟ್ ಪ್ಲ್ಯಾನ್ಸ್? ಎಂಥ ಪ್ಲ್ಯಾನು ಅಂತ. ವಿತ್ ದಟ್ ರಿಮೋಟ್ ಏರ್, ರಿಮೋಟ್ ಏರ್ ಇಸ್ ಲೈಕ್ ವೈಟ್, ಒಂದು ರೀತಿ ಇವರಿಗೆ ಆನ್ಸರ್ ಮಾಡಬೇಕಾ, ಇವರಿಗೆ ಉತ್ತರ ನೀಡಬೇಕಾ, ಇವರಿಗೇನಕ್ಕೆ ಈ ವಿಷಯ ಅನ್ನೋ ರೀತಿ ಹೀ ಈಸ್ ಲೈಕ್ ಸಾರ್ಟ್ ಆಫ್ ಇಗ್ನೋರಿಂಗ್ ದಟ್ ಇದು, ವಿಚ್ ನೆವರ್ ಫೇಲ್ ಟು ಬ್ಯಾಫಲ್ ಮೀ, ಆ ರೀತಿ ನಗ್ತಾನೆ, ಒಂದು ರೀತಿ ಅನ್ಕಂಫರ್ಟಬಲ್. ವಿಚ್ ನೆವರ್ ಫೇಲ್ ಟು ಬ್ಯಾಫಲ್ ಮೀ, ಬ್ಯಾಫಲ್ ಮೀ, ಸಿ ದಟ್ ವರ್ಡ್, ಬ್ಯಾಫಲ್ ಇಸ್ ನಥಿಂಗ್ ಬಟ್ ಒಂಥರ ಅವನ ನಗು ಇವನನ್ನು, ಯಾರನ್ನ, ನಿರೂಪಕನನ್ನು ದಿಗ್ಭ್ರಮೆಗೊಳಿಸತ್ತೆ, ಪರ್ಪ್ಲೆಕ್ಸ್ಡ್ ಅಂತ ಹೇಳ್ತೀವಲ್ಲ, ಬ್ಯಾಫಲ್ ಇದೇನು ಈ ರೀತಿ ಹೇಳ್ತಾ ಇದ್ದಾರಲ್ಲ ಅಂತ. ಸೊ ರೈಟ್ ಡೌನ್, ಬ್ಯಾಫಲ್ ಇಸ್ ನಥಿಂಗ್ ಬಟ್ ಪರ್ಪ್ಲೆಕ್ಸ್. ಯು ಲರ್ನ್ ದಿಸ್ ವರ್ಡ್. ಎಸ್, ದಿಗ್ಭ್ರಮೆಗೊಳಿಸೋದು ಅಂತ. ಸೊ he which never failed to baffle me. So the narrator is feeling like this, what plans, ಎಂಥ ಪ್ಲ್ಯಾನ್, ಮತ್ತು ಈ ಇಷ್ಟು ಪುಟ್ಟ ವಯಸ್ಸಲ್ಲಿ ಎಂಥ ಪ್ಲ್ಯಾನ್ ಮಾಡ್ತಿದ್ದಾರೆ ಇವರು, ಏನಕ್ಕೆ? ಜಸ್ಟ್ ಪ್ಲ್ಯಾನ್ಸ್ ಸರ್, he answered in a low voice. So he doesn't want, see the stiffness of Nikola here, ಎಷ್ಟು ರಿಜಿಡ್ ಆಗಿದ್ದಾನೆ ನೋಡಿ. he doesn't want to share anything with the narrator. Okay, so he just says, he wants to avoid answering that question. ಅವನಿಗೆ ಉತ್ತರಿಸಲಿಕ್ಕೆ ಇಷ್ಟ ಇಲ್ಲ. he just says, just plans sir, ಯೋಚನೆ ಪ್ಲಾನ್ ಇಟ್ಕೊಂಡಿದ್ದೀವಿ ಅಷ್ಟೇ. well, I said, we are leaving on Monday. is there anything I can do for you before you go? So our narrator is also pissed off by now. ನಮ್ಮ ನಿರೂಪಕನಿಗೂ ಸಾಕಾಗೋಯ್ತು ಇವರನ್ನ ಪ್ರಶ್ನೆ, ಇವರಿಂದ ಉತ್ತರ ತೆಗೆಸ್ಕೊಳ್ಳೋಕೆ ಅವನಿಗೆ ಆಗ್ತಾ ಇಲ್ಲ. ಸೊ ಹಿ ಸೇಸ್, ವೆಲ್ ಇರಲಿ, ವಿ ಆರ್ ಲೀವಿಂಗ್ ಆನ್ ಮಂಡೇ. ಸೊ ಹಿ ಸೇಸ್, ವೆಲ್ ಇರಲಿ, ಐ ಸೆಟ್, ವಿ ಆರ್ ಲೀವಿಂಗ್ ಆನ್ ಮಂಡೇ, ನಾವು ಮಂಡೇ ಹೋಗ್ತಾ ಇದ್ದೀವಿ, ಸೋಮವಾರ ಹೊರಡ್ತಾ ಇದ್ದೀವಿ. ಎಲ್ಲಿಂದ? ವೆರೋನಾಯಿಂದ. ಇಸ್ ದೇರ್ ಎನಿಥಿಂಗ್ ಐ ಕ್ಯಾನ್ ಡೂ ಫಾರ್ ಯು ಬಿಫೋರ್ ವಿ ಗೋ? ನಾವು ಹೊರಡಲಿಕ್ಕೆ ಮುಂಚೆ ನಿನಗೇನಾದರೂ ನಾನು ಸಹಾಯ ಮಾಡ್ಬೋದಾ ಅಥವಾ ಏನಾದರೂ ಮಾಡಬಹುದಾ? ಡು ಯು ನೀಡ್ ಎನಿ ಸಾರ್ಟ್ ಆಫ್ ಹೆಲ್ಪ್ ಅಂತ ಕೇಳ್ತಾ ಇದ್ದಾನೆ. Nikola shook his head, but suddenly Jacopo's nostrils quivered like a pea's and he piped up eagerly. But suddenly Jacopo's nostrils, ಚಿಕ್ಕವನಿದ್ದಾನೆ ನೋಡಿ Jacopo, his nostrils quivered, quiver, that is another word here. quiver ಅಂದರೆ ಶೇಕ್, ವೈಬ್ರೇಟ್ ಆಗೋದು ಅಂತ ಅರ್ಥ. ಓಕೆ, ಒಂದು ರೀತಿ ಬಿಕಾಸ್ our narrator asks this question, the younger one is bursting out with energy now.
he is quite enthusiastic. Oh, ಇವರೇನೋ ಹೆಲ್ಪ್ ಮಾಡ್ತೀನಿ ಅಂತಿದಾರಲ್ಲ ಅಂತ. ಸೊ ಹಿಯರ್ ಐ ವಿಲ್ ರೈಟ್ ಡೌನ್ ದ ಲಿಟರೇಟ್ ಮೀನಿಂಗ್ ವೈಬ್ರೇಟ್, ಇಲ್ಲಾಂದರೆ ಶೇಕ್ ಅಂತ ಇಟ್ಕೊಳ್ಳಿ. ಸೊ ಹಿಸ್ ನಾಸ್ಟ್ರಿಲ್ಸ್ ಕ್ವಿವರ್ಡ್, ಕ್ವಿವರ್ ಅಂತ ಪ್ರನೌನ್ಸ್ ಮಾಡ್ತೀರಾ? ಎಸ್, ಹಿಸ್ ನಾಸ್ಟ್ರಿಲ್ಸ್ ಕ್ವಿವರ್ಡ್ ಲೈಕ್ a bees and he piped up eagerly. Piped up anta ide nodi, that is again a phrasal verb. Phrase andre enu anta hindina taragatiyalli helidde. A phrase is a combination of 2 or 3 words which give a particular meaning and is used regularly. It is somewhere in between a word and a sentence. Okay, that is called a phrase. Phrasal verb andre these in among these words there is a verb there on the kriya pada iratte, that is called a phrasal verb. So piped up anta idiyalla andre he is because of excitement he is trying to make an eager excited sound, a shrill cry anta heltivi. So he is trying to show his excitement. He is not an introvert like his elder brother Nikola araha illa avanu. So he is much more open in showing his excitement and his feelings. Okay, so he says, ಅಂದರೆ he needs, he is wanting some sort of help. ಇವ್ರು ಹೆಲ್ಪ್ ಮಾಡ್ತೀನಿ ಅಂತಿದಾರಲ್ಲ, ಓಕೆ, ಸೊ ಇದನ್ನು ಕೇಳಿ ನೋಡುವ ಅಂತ ಯಾಕೋಬೋಗ್ ಅನಿಸುತ್ತೆ. ಸರ್, he burst out. Burst out, please underline, that is another phrasal verb for you. Burst out ಅಂದರೆ ಅವನಿಗೆ ತಡ್ಕೊಳಕ್ಕಾಗಲಿಲ್ಲ, ಒಳಗಡೆ ಇಟ್ಕೊಳ್ಳೋಕ್ಕಾಗಲಿಲ್ಲ ಅವನ ಭಾವನೆಗಳನ್ನು. ಸೊ he wants to just blurt it out. ಸೊ ಅಂತ ಅವನು ಹೇಳಕ್ಕೆ ಶುರು ಮಾಡ್ತಾನೆ. Every Sunday we make a visit to the country. Country, village, halli anta artha. Every Sunday we make a visit to the country. Yellige? To Poleta, 30 kilometers from here. So as you know, Poleta is a different region. Okay, it is around 30 kilometers. Yellinda? From Verona. Verona inda 30 kilometer ದೂರದಲ್ಲಿದೆ. What is the name of that place? Poleta. You will underline that. Visit to the country. And how do they visit their countryside? Poleta ಗೆ ಇವರು ಹೇಗೆ ಹೋಗ್ತಾರೆ? We hire bicycles. Usual ಆಗಿ ನಾವು we hire bicycles. Hire ಅಂದರೆ ರೆಂಟ್ಗೆ, ಸೈಕಲ್ ರೆಂಟಿಗೆ ತಗೊಂಡು ನಾವು ಸೈಕಲ್ ಓಡಿಸ್ಕೊಂಡು 30 ಕಿಲೋಮೀಟರ್ ಹೋಗ್ತೀವಿ. ಎಲ್ಲಿಗೆ? ಒಲೇಟಾಗಿ ಹೋಗ್ತೀವಿ ಅಂತ. ಬಟ್ ಟುಮಾರೋ, ಆದರೆ ನಾಳೆ, ಸಿನ್ಸ್ ಯು ಆರ್ ಸೋ ಕೈಂಡ್, ನೀವಷ್ಟು ಕರುಣೆಯಿಂದ ಕೇಳ್ತಾ ಇದ್ದೀರಾ ಅಲ್ವಾ, ಕೈಂಡ್ನೆಸ್ ಇಸ್ ದಯಾಳು, ಕರುಣೆ ಇರೋದು, that quality. Okay, since you are so kind, you might send us in your car. So Jacopo, he has observed the narrator's car, that they have a car and they have come in a car. ಕಾರ್ ಉಪಯೋಗಿಸ್ತಾರೆ ಅಂತ ಗೊತ್ತಿದೆ. ಹಾಗಾಗಿ he says, ನಾಳೆ ನಾವು ಸೈಕಲ್ ರೆಂಟ್ ಮಾಡಿಕೊಂಡು ಓಡಿಸ್ಕೊಂಡು ಹೋಗೋದು ಬದಲು ನಮ್ಮನ್ನು ನಿಮ್ಮ ಕಾರಲ್ಲಿ ಕಳಿಸ್ಕೊಡಿ ಅಂತ ಹೇಳ್ತಾನೆ. ಕಳಿಸ್ಕೊಡಿ ಅನ್ನೋದಲ್ಲದೆ ಕಳಿಸ್ಕೊಡಬಹುದು, ಯು ಮೈಟ್ ಅಂತ ಇದೆ ಅಲ್ವಾ, ಸೊ ಕಳಿಸ್ಕೊಡಬಹುದು ಅಂತ ಹೇಳ್ತಾನೆ. I had already told Luigi he might have the Sunday off. Sunday off ಅಂದರೆ Sunday leave. ಇವರು ನಮ್ಮ ನಿರೂಪಕರು ಆಲ್ರೆಡಿ ಹೇಳಿಬಿಟ್ಟಿದ್ರು. ಯಾರಿಗೆ? ಅವ್ರ ಡ್ರೈವರ್ ಲೂಯಿಗಿಗೆ. ಈ ಸಂಡೇ ನೀನು ರಜಾ ತಗೋಪ ಅಂತ ಹೇಳಿಟ್ಟಿದ್ದಾರೆ. However, I answered, ಬಟ್ ಈ ರೀತಿ ಕೇಳ್ತಾ ಇದ್ದಾನಲ್ಲ, ಹಾಗಾಗಿ ಸಹಾಯ ಕೇಳ್ತಾ ಇದ್ದಾನಲ್ಲ, he wants to go by car. So our narrator says, ಇವ್ರು ಹೇಳ್ತಾರೆ, I will drive you out myself. ನಿಮ್ಮನ್ನು ನಾನೇ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. There was a pause. ಇಬ್ಬರು ಮಾತಾಡಲಿಲ್ಲ, ಸುಮ್ಮನಾದರು. ಏನಕ್ಕೆ? ನಿಕೋಲಾ ವಾಸ್ ಗ್ಲೇರಿಂಗ್. ನಿಕೋಲಂಗೆ ಇಷ್ಟ ಆಗಲಿಲ್ಲ. ಏನು ಇಷ್ಟ ಆಗಲಿಲ್ಲ? that his younger brother has asked for this help. ಈ ರೀತಿ ಯಾಕೋಪೋ ಹೆಲ್ಪ್ ಕೇಳ್ತಾ ಇದ್ದಾನಲ್ಲ, ಅದು ಬಾಯಿ ಬಿಟ್ಟು ಸಹಾಯ ಕೇಳ್ತಾ ಇದ್ದಾನಲ್ವಾ, ಅದು ನಿಕೋಲಾಗಿಷ್ಟ ಆಗಲಿಲ್ಲ. ಆಲ್ ರೈಟ್, ಸೊ ಹಿ ವಾಸ್ ಗ್ಲೇರಿಂಗ್ ಅಟ್ ಹಿಸ್ ಯಂಗ್ ಬ್ರದರ್ ಇನ್ ವೆಕ್ಸೇಷನ್.
ಸೊ ಯು ಹ್ಯಾವ್ ದಿಸ್ ಗ್ಲೇರ್ ವರ್ಡ್. ಗ್ಲೇರಿಂಗ್ ಅಂತ ಕೊಟ್ಟಿದ್ದಾರೆ. ಗ್ಲೇರ್ ಇಸ್ ಅನದರ್ ವರ್ಡ್ ಫಾರ್ ಸ್ಟೇರ್. ಹೇಗೆ ಸ್ಟೇರ್ ತಿರುಗಿಸ್ಕೊಂಡು ನೋಡೋದು, ಹೇಗೆ ಇನ್ ಆ್ಯಂಗರ್, ಕೋಪದಿಂದ ನೋಡೋದು. ಸೊ ಸ್ಟೇರಿಂಗ್ ಅಟ್ ಹೆಮ್, ನೀನು ಯಾಕೋ ಹೇಳಿದೆ, ಯಾಕೋ ಈ ರೀತಿ ಕೇಳಿದೆ ಅವ್ರನ್ನ ಅನ್ನೋ ರೀತಿ. ಹಿ ಕುಡಂಟ್ ಎಕ್ಸ್ಪ್ರೆಸ್ ಇಟ್, ಹಿ ಕುಡಂಟ್ ವಾಯ್ಸ್ ಇಟ್ ಔಟ್. ಆ ರೀತಿ ಡೈರೆಕ್ಟಾಗಿ ಯಾಕೋಪ ಆ ಸಮಯದಲ್ಲಿ ಹೇಳೋಕ್ಕಾಗಲಿಲ್ಲ, ಬಟ್ ಅವನು ನೋಡೋ ನೋಟದಲ್ಲೇ ಗೊತ್ತಾಗತ್ತೆ. ಹಿ ಗ್ಲೇರ್ಡ್ ಅಟ್ ಹಿಸ್ ಯಂಗ್ ಬ್ರದರ್ ಇನ್ ವೆಕ್ಸೇಷನ್. ವೆಕ್ಸೇಷನ್ ಅನ್ನೋದು ಇಟ್ ಈಸ್ ಗಿವನ್ ಇನ್ ಯೋರ್ ಮಿನಿ ಡಿಕ್ಷನರಿ. ಎಸ್, ಗೆಟಿಂಗ್ ಅಪ್ಸೆಟ್. ಪೇಜ್ ನಂಬರ್ 149. ವೆಕ್ಸೇಷನ್ ಅನ್ನೋದು ಇಟ್ ಇಸ್ ಅ ನೌನ್, ನಾಮಪದ. ದ ಸ್ಟೇಟ್ ಆಫ್ ಫೀಲಿಂಗ್ ಅಪ್ಸೆಟ್ ಆರ್ ಅನಾಯ್ಡ್, ಮುಜುಗರ. ಫೀಲಿಂಗ್ ಅಪ್ಸೆಟ್ ಆರ್ ಅನಾಯ್ಡ್, ಒಂದು ರೀತಿ ನನಗೆ ಕೋಪ ಬರುತ್ತೆ ಆ್ಯಂಡ್ ಹಿ ಈಸ್ ನಾಟ್ ಹ್ಯಾಪಿ ವಿತ್ ವಾಟ್ ಯಾಕೋಪೋ ಡಿಡ್. ಓಕೆ, ಇನ್ನು ಯಾಕೋಪೋ ಈ ರೀತಿ ಹೇಳಿದ್ದು ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ಸೊ ಹೀ ಈಸ್ ಕ್ವೈಟ್ ಫ್ರಸ್ಟ್ರೇಟೆಡ್ ಆ್ಯಂಡ್ ಅಪ್ಸೆಟ್, ಇರಿಟೇಟ್ ಆಗಿಬಿಡುತ್ತೆ ಇವನಿಗೆ. ಸೊ ಹಿ ಸೇಸ್, ವಿ ಕುಡ್ ನಾಟ್ ಥಿಂಕ್ ಆಫ್ ಟ್ರಬ್ಲಿಂಗ್ ಯು ಸರ್. ಯಾಕೋಪೋಗೇನೋ ಹೇಳೋಕ್ಕಾಗಲಿಲ್ಲ ನಿರೂಪಕನ ಮುಂದೆ, ಆದರೆ ನಿರೂಪಕನಿಗೆ ಹೇಳ್ತಾನೆ ಅವನು, ವಿ ಕುಡ್ ನಾಟ್ ಥಿಂಕ್ ಆಫ್ ಟ್ರಬ್ಲಿಂಗ್ ಯು ಸರ್. ಟ್ರಬಲ್, ತೊಂದರೆ, ನಿಮಗೆ ತೊಂದರೆ ಕೊಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಸರ್, ನಾವು ಹಾಗೆ ಅಂದ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಂದರೆ ಏನರ್ಥ, ಸಹಾಯ ಬೇಕಿಲ್ಲ ಸರ್, ವಿ ಕ್ಯಾನ್ ಮ್ಯಾನೇಜ್ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ. ಇಟ್ ಓಂಟ್ ಬಿ ಎನಿ ಟ್ರಬಲ್, he bit his lip. Then, in a rather put out tone, he said, very well. So you have another phrasal verb here, put out anta ide alva, that is another phrasal verb. Put out andre get back, give up, ಬಿಟ್ಟು ಬಿಡೋದು ಅಂತ. ಸಾಧ್ಯ ಇಲ್ಲ ಅಂತ ಬಿಟ್ಬಿಡ್ತೀವಿ ನೋಡಿ ಒಂದೊಂದು ಸಾರಿ, ಕೆಲವು ಸಾರಿ ಹಾಗೆ. ಪುಟ್ ಔಟ್, ರಿಟೈರ್ ಅಂತ ಅರ್ಥ, ಎಕ್ಸ್ಟಿಂಗ್ವಿಷ್ ಅಂತ ಅರ್ಥ, give up ಅಂತ ಅರ್ಥ. ಓಕೆ, these are all synonyms. It won't be any trouble, he bit his lip. Then in a rather put out tone, he said, very well. ಆಯಿತು. ಸೊ ನಮ್ಮ ನಿರೂಪಕ, he is not wanting to give up. ಇವನ ಯಾಕೋಪೋ ಕೇಳಿದಾನಲ್ಲ ಸಹಾಯ, ಅದನ್ನು ಮಾಡೇ ಬಿಡೋಣ ಅಂತ ಇವನಿಗೂ ಅನಿಸುತ್ತೆ. ಸೊ ಹಿ ಸೇಸ್, ಇಟ್ ಇಸ್ ನಾಟ್ ಎ ಟ್ರಬಲ್, ಇದೇನು ತೊಂದರೆ ಇಲ್ಲಪ್ಪ ಅಂತ ಹೇಳ್ತಾನೆ. ಆ್ಯಂಡ್ ಹೀಗೆ ಹೇಳಿದ್ಮೇಲೆ ನಿಕೋಲಾ ಇಸ್ ಆಲ್ಸೋ ನಾಟ್ ಏಬಲ್ ಟು ಸೇ ಎನಿಥಿಂಗ್. he says, very well, ಸರಿ ಆಯಿತು ಅನ್ನೋ ರೀತಿ. ಓಕೆ, ಸೊ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್? ಪೇಜ್ ನಂಬರ್ 105. The following afternoon, we drove to the tiny picturesque village set high upon the hillside amidst sheltering chestnut groves, with a few pines on the upper slopes and a deep blue lake beneath. I imagined that our destinations would be some humble dwelling, but directed by Jacopo's shrill treble, we drew up at a large red-roofed villa surrounded by a high stone wall. I could scarcely believe my eyes, and before I could recover breath, my two passengers had leaped nimbly from the car. So the following afternoon, so hope you know it is a Sunday afternoon. So Bhanavara, that afternoon and the madhyana, we drove. Ivaru ಗಾಡಿನಲ್ಲಿ, ಕಾರಲ್ಲಿ ಹೋಗ್ತಾರೆ. ಯಾರು? ದ ನೆರೇಟರ್, ನಿಕೋಲಾ ಆ್ಯಂಡ್ ಯಾಕೋಪೋ. ಎಸ್, ಎಲ್ಲಿಗೆ? ದ ಪಿಕ್ಚರಸ್ಕ್ ವಿಲೇಜ್. ಇಲ್ಲಿ ಟೈನಿ ಅಂತ ಕೊಟ್ಟಿದ್ದಾರೆ, ಪುಟ್ಟದಾದ ಅಂತ ಅರ್ಥ. ಸೊ ಸಿ ದ ವರ್ಡ್ ಹಿಯರ್, ದಿಸ್ ಇಸ್ ಆ್ಯಕ್ಚುಲಿ ಆ್ಯನ್ ಅಡ್ಜೆಕ್ಟಿವ್, ಪಿಕ್ಚರಸ್ಕ್. ಪಿಕ್ಚರಸ್ಕ್ ಅಂದರೆ ಏನು? ಇಟ್ ಈಸ್ ವಿಜುವಲಿ ಅಪೀಲಿಂಗ್, ವಿಜುವಲಿ ವೆರಿ ಅಟ್ರಾಕ್ಟಿವ್. ನೋಡಬೇಕಾದ್ರೆ ನೋಡ್ಲಿಕ್ಕೆ ತುಂಬ ಸುಂದರವಾಗಿದೆ ಅಂತಹ ಒಂದು ಹಳ್ಳಿ, ಪುಟ್ಟದಾದ ಹಳ್ಳಿನೇ. ಓಕೆ, ಬಟ್ ಇಟ್ ಈಸ್ ಪಿಕ್ಚರಸ್ಕ್, ತುಂಬ ಸೀನಿಕ್ ಆಗಿದೆ. ಸಿಟ್ ಹೈ ಅಪಾನ್ ದ ಹಿಲ್ ಸೈಡ್ ಅಮಿಡ್ಸ್ಟ್ sheltering chestnut groves with a few pines. So the hills over there, it is set on a hillside. ಬೆಟ್ಟದ ಪ್ರದೇಶ ಇದು. ಬೆಟ್ಟದ ಪ್ರದೇಶದಲ್ಲಿ ಇರುವಂತಹ ಒಂದು ಹಳ್ಳಿ. ಅಮಿಡ್ಸ್ಟ್ ಶೆಲ್ಟರಿಂಗ್ ಚೆಸ್ಟ್ನಟ್ ಗ್ರೋವ್ಸ್. ಚೆಸ್ಟ್ನಟ್ ಇಸ್ ಅ ಟೈಪ್ ಆಫ್ ನಟ್, ಚೆಸ್ಟ್ನಟ್ ಟ್ರೀಸ್ ಅಂತ ಕರಿತೀವಿ. ಓಕೆ,
It is actually grown in deciduous countries. Aita, a chestnut looks somewhat like this. Yes, this will give you an idea about how a chestnut looks. So this village, it is amidst, andre idar sutta entaha maragalive, chestnut grows with a few pines, pine maragalu matte chestnut ಮರಗಳ ಕೂಟ ಇದೆ. ಆನ್ ದ ಅಪ್ಪರ್ ಸ್ಲೋಪ್ಸ್, ಇಳಿಜಾರು ಪ್ರದೇಶದಲ್ಲಿ ಆ ರೀತಿ ಇದೆ. ಆ್ಯಂಡ್ ಅ ಡೀಪ್ ಬ್ಲೂ ಲೇಕ್ ಬಿನೀತ್, ಕೆಳಗಡೆ ದಿಸ್ ಅ ಡೀಪ್ ಬ್ಲೂ ಲೇಕ್. ಓಕೆ, ಸರೋವರನೂ ಇದೆ. ಸೊ ಯು ಹ್ಯಾವ್ ಟು ಇಮ್ಯಾಜಿನ್ ದ ವಿಲೇಜ್ ಆ್ಯಂಡ್ ದ ಸರೌಂಡಿಂಗ್ ಹಿಯರ್ ಹೇಗಿದೆ ಅಂತ ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ. ಐ ಇಮ್ಯಾಜಿನ್ಡ್ that our destinations would be some humble dwelling. Dwelling ಅಂತ ಕೊಟ್ಟಿದಾರಲ್ಲ, dwelling is nothing but your residence. Where do you dwell ಅಂತ ಕೇಳಿದ್ರೆ dwell is a verb. ನೀವು ಎಲ್ಲಿ ವಾಸ ಇದ್ದೀರಾ ಅಂತ ಅರ್ಥ. Where do you reside ಅಂತ ಅರ್ಥ. Dwell, reside is the same word. Okay, I mean the same, with the same meaning. Dwelling is nothing but residence. So here our narrator, ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ರೂಟ್ ಪ್ರಾಬಬ್ಲಿ ನಮ್ಮ ನೆರೇಟರ್ಗೆ ಗೊತ್ತಿಲ್ಲ ಅಲ್ಲ, ಹಾಗಾಗಿ ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರು? ನಿಕೋಲಾ ಆ್ಯಂಡ್ ಯಾಕೋಬ್. ಸೊ ಇವನು ದ ನೆರೇಟರ್ ಫೀಲ್ಸ್ he had imagined ತುಂಬ ಪುಟ್ಟದಾಗಿರುತ್ತೆ ಅವ್ರ ಮನೆ, ಇಲ್ಲ ಎಲ್ಲೋ ಗುಡಿಸ್ಲಲ್ಲಿ ವಾಸ ಇದ್ದಾರೇನೋ ಅಂತ ಅನ್ಕೋತಾನೆ. ಬಟ್ directed by Jacopo's shrill treble, we drew up at a large red-roofed villa. So a villa is a large house. Okay, ನಮ್ಮ ಹಳ್ಳಿಗಳಲ್ಲಿ ನಮ್ಮ ಮನೆಗಳು ತುಂಬ ವಿಸ್ತಾರವಾಗಿರುತ್ತೆ. You have extensive grounds. Okay, before you have a gate here and you have ದೊಡ್ಡ ಗ್ರೌಂಡ್ ಥರ ಇರುತ್ತೆ, ತುಂಬ ಜಾಗ ಇರುತ್ತೆ. You can grow plants there, or you cultivate your cows there. So a villa is somewhat like that. And a red roofed villa, a large red roofed villa, ತುಂಬ ದೊಡ್ಡದಾಗಿದೆ. ಓಟದ ಮನೆ ರೀತಿ ತುಂಬ ದೊಡ್ಡದಾಗಿದೆ ಈ ಮನೆ. ಹೇಗೆ ಗೊತ್ತಾಯಿತು? ಡೈರೆಕ್ಟೆಡ್. ಸೊ ಯಾಕೋಬೋ is directing the driver here. ನಮ್ಮ narrator is the driver. He drives them to their village. ಓಕೆ, ಆ್ಯಂಡ್ ಯಾಕೋಬೋ ಹೇಳ್ತಾನಲ್ಲ, ಇವ್ರು ಹೋಗ್ತಾ ಇರಬೇಕಾದ್ರೆ ಆನ್ ಒನ್ ಸೈಡ್ ದಿಸ್ ಲಾರ್ಡ್ ರೆಡ್ ರೂಫ್ಡ್ ವಿಲ್ಲಾ, ಕೆಂಪು ಬಣ್ಣದ ರೂಫ್, ಸೀಲಿಂಗ್, ಮೇಲ್ಛಾವಣಿ ಇರುವಂತಹ ಒಂದು ತೋಟದ ಮನೆ. ಅಲ್ಲಿ ಆ ಮನೆ ಹತ್ತಿರ ಬಂದ ತಕ್ಷಣ he has this shrill treble ಅಂದರೆ ಒಂದು ಪಿಚ್, ಹೇ ದಿಸ್ ಇಸ್ ದ ಹೌಸ್, ಇದೇನೆ ಅನ್ನೋ ರೀತಿ ಹೇಳ್ತಾ ಇದ್ದಾನೆ. ಓಕೆ, ಸರೌಂಡೆಡ್. ಸೊ ಇವನು ನಿಲ್ಲಿಸಿದಾಗ ದಿಸ್ ಇಸ್ ಲಾರ್ಜ್ ವಿಲ್ಲಾ. ಸೊ ಹೀ ಈಸ್ ಕಂಪ್ಲೀಟ್ಲಿ ಬ್ಯಾಫಲ್ಡ್, ಸರೌಂಡೆಡ್ ಬೈ ಅ ಹೈ ಸ್ಟೋನ್ ವಾಲ್. ಸೊ ಅವ್ರ ವಾಲು ಅಷ್ಟು ಎತ್ತರಕ್ಕಿದೆ. ಐ ಕುಡ್ ಸ್ಕಾರ್ಸ್ಲಿ ಬಿಲೀವ್, ಇವರಿಗೆ ನಂಬಕ್ಕೆ ಆಗಲಿಲ್ಲ. ಐ ಕುಡ್ ಸ್ಕಾರ್ಸ್ಲಿ ಬಿಲೀವ್ ಮೈ ಐಸ್, ನಂಗೆ ನಂಬಕ್ಕೆ ಆಗಲಿಲ್ಲ. ಆ್ಯಂಡ್ ಬಿಫೋರ್ ಐ ಕುಡ್ ರಿಕವರ್ ಬ್ರೆತ್, ದಿಸ್ ಒನ್ he almost loses his breath. ಅವನಿಗೆ ಒಂಥರ ಉಸಿರು ಕಟ್ಟು ಹೋಯ್ತು, ಇತ್ತ ಅನ್ನೋ ರೀತಿ, ಈ ಮನೇನ ಅನ್ನೋ ರೀತಿ. ಅಷ್ಟರೊಳಗಡೆ ಮೈ 2 passengers, ಹಿಂದೆ ಕೂತಿದ್ರಲ್ಲ ಈ ಪುಟ್ಟ ಮಕ್ಕಳು, ದೇ ಹ್ಯಾಡ್ ಲೀಪ್ಡ್ ನಿಮ್ಲಿ ಫ್ರಮ್ ದ ಕಾರ್. ನಿಮ್ಲಿ ಅನ್ನೋದನ್ನು ಕಲ್ತ್ಕೊಳ್ಳಿ. ನಿಮ್ಲಿ ಇಸ್ ನಥಿಂಗ್ ಬಟ್ ಸ್ವಿಫ್ಟ್ಲಿ ಅಂತ ಅರ್ಥ, ಬೇಗ ಅಂತ. ಓಕೆ, ಫಾಸ್ಟ್ ಅಂತ ಅರ್ಥ. ಸ್ವಿಫ್ಟ್ಲಿ, ತುಂಬ ಬೇಗ ಇಳಿದೇ ಬಿಟ್ರು. ಇವನು ಸ್ಟಾಪ್ ಮಾಡಿ ಇದ್ದ ಅನ್ನೋಷ್ಟರೊಳಗಡೆ ದೇ ಜಸ್ಟ್ ಜಂಪ್ಡ್ ಔಟ್ ಆಫ್ ದ ಕಾರ್ ಅನ್ನೋ ರೀತಿ. ಓಕೆ, ವಿ ಶಲ್ ನಾಟ್ ಬಿ ಲಾಂಗ್ ಸರ್. ಆಮೇಲೆ ಎಷ್ಟು ಫಾಸ್ಟಾಗಿ ಹೇಳ್ತಾರೆ ನೋಡಿ, ವಿ ಶಲ್ ನಾಟ್ ಬಿ ಲಾಂಗ್ ಸರ್, ನಮ್ಮದು ತುಂಬ ಹೊತ್ತೇನಾಗೋದಿಲ್ಲ. ಪರ್ಹ್ಯಾಪ್ಸ್ ಓನ್ಲಿ ಆನ್ ಅವರ್, ಒಂದು ಗಂಟೆ ಆಗ್ಬೋದು ಸುಮಾರಷ್ಟೇ. Maybe you would like to go to the cafe in the village for a drink. They disappeared beyond the corner of the wall. So ಹೀಗೆ ಹೇಳ್ತಾರೆ, they just want to get in.
ದೇ ಹ್ಯಾವ್ ರೀಚ್ಡ್ ದೇರ್ ಡೆಸ್ಟಿನೇಷನ್, ಎಲ್ಲಿ ಬಂದು ಸೇರಬೇಕಿತ್ತೋ ಆ ಮನೆಗೆ ಬಂದು ಸೇರಿಬಿಟ್ಟಿದಾರಲ್ಲ. ಸೊ ದೇ ಜಸ್ಟ್ ವಾಂಟ್ ಟು ಗೋ ಇನ್, ಒಳಗಡೆ ಹೋಗೋಕ್ಕೆ ಅಷ್ಟು ಕುತೂಹಲ ಈ ಮಕ್ಕಳಿಗೆ. ಸೊ ಇವರಿಗೆ ಹೇಳಬೇಕಲ್ಲ ನಿರೂಪಕರಿಗೆ, ಹಾಗಾಗಿ ಸುಮಾರು 1 ಗಂಟೆ ಆಗ್ಬೋದು ಅಷ್ಟೇ ಸರ್. ಅಷ್ಟರೊಳಗಡೆ ನೀವು ದರ್ಸ್ ಅ ಕೆಫೆ ದೇರ್, ಅಲ್ಲಿ ನೀವು ಹೋಗಿ ಫಾರ್ ಅ ಡ್ರಿಂಕ್, ಒಳಗಡೆ ವಿಲೇಜ್ ಒಳಗಡೆ, ಹಳ್ಳಿ ಒಳಗಡೆ ಒಂದು ಕೆಫೆ ಪಾಯಿಂಟ್ ರೀತಿ ಒಂದು ಕಾಫಿ ಕುಡಿಲಿಕ್ಕೆ ಒಂದು ಪುಟ್ಟ ಜಾಗ, ಒಂದು ಸ್ಥಳ ಇದೆ. ಅಲ್ಲಿ ನೀವು ಹೋಗಿ ಯು ಕ್ಯಾನ್ ರೆಸ್ಟ್ ಆ್ಯಂಡ್ ಯು ಕ್ಯಾನ್ ಡ್ರಿಂಕ್ ಕಾಫಿ ಆ್ಯಂಡ್ ದೆನ್ ಗೆಟ್ ಬ್ಯಾಕ್ ಆಫ್ಟರ್ 1 hour, 1 ಗಂಟೆ ಬಿಟ್ಕೊಂಡು ಬನ್ನಿ ಅನ್ನೋ ರೀತಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ದಿ ಡಿಸಪಿಯರ್ಡ್, ಮಾಯಾನೇ ಆಗಿಬಿಟ್ರು. ಬಿಯಾಂಡ್ ದ ಕಾರ್ನರ್ ಆಫ್ ದ ವಾಲ್, ಅಲ್ಲಿ ಹೋದ ತಕ್ಷಣ ಎಲ್ಲ ಆಮೇಲೆ ಹೋದ್ರು ಅಂತಲೇ ಗೊತ್ತಾಗಲ್ಲ. ಇಟ್ಸ್ ಅ ಹೈ ಸ್ಟೋನ್ ವಾಲ್, ರಿಮೆಂಬರ್. ಹಾಗಾಗಿ ಎತ್ತರಕ್ಕಿದೆ ಅಲ್ವಾ, ಹಾಗಾಗಿ ದ ನೆರೇಟರ್ ಕುಡ್ ನಾಟ್ ಮೇಕ್ ಔಟ್ ಎಲ್ಲಿ ಹೋದರು, ಮನೆ ಒಳಗಡೆ ಹೋದ್ರಾ, ಆ್ಯಂಡ್ ಹೌ ಡಸ್ ದ ಹೌಸ್ ಲುಕ್ ಲೈಕ್ ಆನ್ ದ ಅದರ್ ಸೈಡ್ ಅನ್ನೋದು ನೆರೇಟರಿಗೆ ಗೊತ್ತಾಗೋದಿಲ್ಲ. ಸಿ ಅಬ್ಸರ್ವ್ 1 point ಹಿಯರ್, ದೀಸ್ ಕಿಡ್ಸ್ ದಿ ಸೆಡ್ 1 hour ಆಗುತ್ತೆ, 1 ಗಂಟೆ ಆಗುತ್ತೆ, ಆ್ಯಂಡ್ ಕೆಫೆನಲ್ಲಿ ನೀವು ಕಾಫಿ ಆರ್ ಟೀ ಆರ್ ಏನಾದರೂ ಕುಡಿಬಹುದು, ಆಮೇಲೆ ಒಂದು ಗಂಟೆ ಆದ ತಕ್ಷಣ ಬಂದುಬಿಡ್ತೀವಿ ಅಂತ ಹೇಳ್ತಾರೆ ಹೊರತು ಅವರನ್ನು ಮನೆಯೊಳಗಡೆ ಕರೆಯೋದಿಲ್ಲ. ದೇ ಡೋಂಟ್ ಕಾಲ್ ಹಿಮ್ ಟು ದಟ್ ಹೌಸ್. ಓಕೆ, ಹಾಗಾಗಿ ನಮ್ಮ ನಿರೂಪಕನಿಗೆ ಆ ಕುತೂಹಲ ಇನ್ನೂ ಹೆಚ್ಚಾಗುತ್ತೆ. he just wants to see that house and wants to have an idea as to who stays in that house. ಆ ಮನೇಲಿ ಯಾರಿದ್ದಾರೆ, ಇದು ಇವ್ರದೇ ಮನೇನಾ ಅನ್ನೋ ಆ ಮನೆ ಒಳಗಡೆ ಹೋಗ್ಲಿಕ್ಕೆ ಅವನಿಗೆ ಇಷ್ಟ ಇತ್ತು, ಆದರೆ ಈ ಮಕ್ಕಳು ಕರೀಲಿಲ್ಲ. ವೆನ್ ಅ ಫ್ಯೂ ಮಿನಿಟ್ಸ್ ಹ್ಯಾಡ್ elapsed ಅಂದರೆ ಪಾಸ್ ಬೈ, ಸ್ಲಿಪ್ ಅವೇ ಅಂತ ಅರ್ಥ. elapse ಅಂದರೆ ಕಳೆದು ಹೋಯಿತು, ಸ್ವಲ್ಪ ಫ್ಯೂ ಮಿನಿಟ್ಸ್, ಕೆಲವು ನಿಮಿಷಗಳು ಕಳೆದು ಹೋದ ಮೇಲೆ ಐ ಫಾಲೋಡ್. ಸೊ ಹಿ ಡಿಡ್ ನಾಟ್ ಗೋ ಟು ದ ಕೆಫೆ ದೇರ್. ಅಲ್ಲಿ ಕಾಫಿ ಟೀ ಕುಡಿಲಿಕ್ಕೆ, ರೆಸ್ಟ್ ಮಾಡಲಿಕ್ಕೆ ಅವ್ರುಗಳು ಹೇಳಿದ್ರಲ್ಲ, ಆ ರೀತಿ ನಮ್ಮ ನಿರೂಪಕ ವಿಲೇಜ್ ಒಳಗಡೆ ಹೋಗಲಿಲ್ಲ, ಹಳ್ಳಿ ಒಳಗಡೆ ಹೋಗಲಿಲ್ಲ. ಹಿ ಫಾಲೋಡ್ ದೆಮ್. ಎಸ್, ಇವ್ರ ಹಿಂದೆನೇ ಹೋಗ್ತಾನೆ. ಒಂದು ಕೆಲವು ನಿಮಿಷಗಳಾದ ತಕ್ಷಣ ಇವನ ಕಾರ್ ಎಳೆದು ಆ ಮಕ್ಕಳ ಹಿಂದೆ ಹೋಗಿ ನೋಡ್ತಾನೆ, ಏನಿದೆ ಹೇಗಿದೆ ಅಂತ. ಐ ಫೌಂಡ್ ಅ ಗ್ರಿಲ್ಡ್ ಸೈಡ್ ಎಂಟ್ರೆನ್ಸ್ ಆ್ಯಂಡ್ ಡಿಟರ್ಮಿನೆಡ್ಲಿ ರ್ಯಾಂಗ್ ದ ಬೆಲ್. ಎಸ್, ಒಂಥರ ದೃಢವಾಗಿ ನಿರ್ಧಾರ ಮಾಡಿಬಿಟ್ಟಿದ್ದಾನೆ, ಏನೇ ಆಗಲಿ ಒಳಗಡೆ ಹೋಗ್ತೀನಿ, ಐ ರಿಂಗ್ ದ ಬೆಲ್ ರಿಂಗ್ ಮಾಡಿ ನೋಡ್ತೀನಿ, ಲೆಟ್ ಮೀ ಸಿ ಹೂ ಇಸ್ ಇನ್ಸೈಡ್. ಅವ್ರ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಈ ಹುಡುಗರ ಮನೇನ ಅದು ಅಂತ ಕಂಡು ಹಿಡ್ದೇ ಬಿಡೋಣ ಅಂತ ಹೋಗ್ತಾನೆ. ಇಟ್ಸ್ ಅ ಗ್ರಿಲ್ಡ್ ಸೈಡ್ ಎಂಟ್ರೆನ್ಸ್, ಗ್ರಿಲ್ ಎಲ್ಲ ಹಾಕಿಟ್ಟಿದ್ದಾರೆ, ಸೈಡಿಂದ ಎಂಟ್ರೆನ್ಸ್ ನುಗ್ತಾನೆ ಇವನು. ಆ್ಯಂಡ್ ರ್ಯಾಂಗ್ ದ ಬೆಲ್ ಹೊಡಿತಾನೆ. ಅ ಪ್ಲೆಸೆಂಟ್ ಲುಕಿಂಗ್ ವುಮನ್ ವಿತ್ ಅ ರಡಿ ಕಂಪ್ಲೆಕ್ಷನ್ ಆ್ಯಂಡ್ ಸ್ಟೀಲ್ rimmed spectacles appeared. I blinked as I saw that she was dressed in the white uniform of a trained nurse. So pleasant looking woman. Bell ಹೊಡೆದ ತಕ್ಷಣ someone opens the door, ಯಾರೋ ಬಾಗಿಲು ತೆಗಿತಾರೆ. So who is it? There's a woman standing in front of him. ಅವನ ಮುಂದೆ ಒಬ್ಬ ಮಹಿಳೆ ನಿಂತಿದ್ದಾರೆ. She is quite pleasant looking. She seems happy and cheerful. Okay, with a ruddy complexion. What is complexion? Complexion ಅಂದರೆ ಬಣ್ಣ ಅಂತ ಅರ್ಥ. ರಡಿ ಕಂಪ್ಲೆಕ್ಷನ್, ಸ್ವಲ್ಪ ಕೆಂಪು ಬಣ್ಣ ಅವ್ರದ್ದು. ಸೊ ದಿಸ್ ಇಸ್ ದ ಡಿಸ್ಕ್ರಿಪ್ಷನ್ ಆಫ್ ದ ವುಮನ್, ಆ ಮಹಿಳೆ ಹೇಗೆ ಕಾಣಿಸ್ತಿದ್ದಾರೆ ಅಂತ. ಆ್ಯಂಡ್ ಸ್ಟೀಲ್ rimmed spectacles, ಗ್ಲಾಸಸ್, ಕನ್ನಡಕ ಹಾಕ್ಕೊಂಡಿದ್ದಾರೆ, ಸ್ಟೀಲ್ rimmed, appeared. I blinked as I saw that she was dressed in the white uniform of a trained nurse. So she looks like a nurse. Usually nurse wear white uniforms. Yes, they have this cap on their head, they wear skirts or trousers. All right, so they are very trimly dressed up, so to say. So ಅದೇ ರೀತಿ ಈ ಮಹಿಳೆ ಕೂಡ she has her white uniform, white ಬಿಳಿ ವಸ್ತ್ರ ಉಟ್ಕೊಂಡಿದ್ದಾಳೆ. And she looks like a nurse. Probably she is a nurse, training ಆಗಿರುವಂತಹ nurse. I just brought 2 small boys here. ಇವನು ಏನಾದರೂ ಅವನ್ನ ಪರಿಚಯ ಮಾಡ್ಕೋಬೇಕಲ್ಲ, ಬಿಕಾಸ್ ದ್ಯಾಟ್ ಲೇಡಿ ಡಸಂಟ್ ನೋ ಹೂ ಹೀ ಇಸ್. ಹಾಗಾಗಿ ಆ ಮಹಿಳೆಗೆ ಗೊತ್ತಾಗಿಲ್ಲ, ಹಾಗಾಗಿ ಇವನು ಹೇಳ್ಕೊತಾನೆ, ಐ ಜಸ್ಟ್ ಬ್ರಾಟ್
the two boys here. ಈಗ ಇಬ್ಬರು ಹುಡುಗರು ಬಂದ್ರಲ್ಲ ಅವ್ರನ್ನ ಕರ್ಕೊಂಬಂದಿದ್ದು ನಾನೇ ಅಂತ. Yes, her face lit up. She opened the door to admit me. Nikola and Jacopo, I will take you up. ಸೊ ಹುಡುಗರನ್ನ ಕರ್ಕೊಂಡು ಬಂದಿದ್ದು ನಾನೇ ಅಂತ ಹೇಳಿದ ತಕ್ಷಣ ಎಸ್, ಓ ಹೌದಾ ಅನ್ನೋ ರೀತಿ. her face lit up, underline those words. So as soon as he says, I brought these two boys, ಈ ಇಬ್ಬರು ಹುಡುಗರನ್ನ ಕರ್ಕೊಂಡು ಬಂದೆ ಅಂದ ತಕ್ಷಣ her face lit up ಅನ್ನೋದು again underline that phrasal verb lit up. Light ಅನ್ನೋದಕ್ಕೆ past tense is lit. Okay, the lamp was lit. Light the lamp ಅನ್ನೋದು present tense. The lamp was lit. Lit is the past tense of light. Lit up ಅಂತ ಕೊಟ್ಟಿದ್ದಾರೆ. Just underline and jot down that it is a phrasal verb. Lit up ಅಂದರೆ ಏನು, ಅವಳ ಮುಖ ಪ್ರಕಾಶಮಾನವಾಯಿತು ಅಂತ, brightened up ಅಂತ. ಇಬ್ಬರು ಹುಡುಗರ ಬಗ್ಗೆ ಹೇಳಿದ ತಕ್ಷಣ ಎಸ್, ಓ ಹೌದು ಇಬ್ಬರು ಹುಡುಗರಾ, ಫೈನ್ ಅಂತ. her face lit up ಒಂಥರ ಪ್ರಕಾಶಮಾನವಾಯಿತು. ಓಕೆ, ಬ್ರೈಟ್ ಆಯಿತು. she looked happy ಅಂತ ಅರ್ಥ. she opened the door to admit me. ಆಗ ಡೋರ್ ಓಪನ್ ಮಾಡಿಬಿಟ್ಟು ಬಾಗಿಲು ತೆಗೆದುಬಿಟ್ಟು ನಿಕೋಲಾ ಆ್ಯಂಡ್ ಯಕೋಪೋ, ಆ ಇಬ್ಬರು ಹುಡುಗರ ಹೆಸರನ್ನು ಅವಳು ಹೇಳ್ತಾ ಇದ್ದಾಳೆ. ಐ ವಿಲ್ ಟೇಕ್ ಯು ಅಪ್, ನಾನು ನಿಮ್ಮನ್ನು ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಅಂತ. ಶಿ ಲೆಡ್ ಮೀ. ಸೊ ಇವರು ದೇ ಕ್ಲೈಂಬ್ ಅಪ್ ದ ಸ್ಟೇರ್ಸ್. ಸೊ ಮೆಟ್ಲು ಹತ್ಕೊಂಡು ಹೋದ್ಮೇಲೆ ಹೇಗಿದೆ ಅಲ್ಲಿ, ಸಿ ದಟ್ ಹೌಸ್ ದ್ಯಾಟ್ ದ ಡಿಸ್ಕ್ರಿಪ್ಷನ್ ಆಫ್ ದ ಇಂಟೀರಿಯರ್ಸ್ ಆಫ್ ದ ಹೌಸ್, ಮನೆ ಒಳಗಡೆ ಹೇಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಶಿ ಲೆಡ್ ಮೀ ಥ್ರೂ ಅ ಕೂಲ್ tiled vestibule into the hospital. For hospital the villa had become. Please underline that. Hospital the villa had become. Sorry. So it is actually a hospital. ನೋಡಲಿಕ್ಕೆ ಹೊರಗಡೆಯಿಂದ ನೋಡಲಿಕ್ಕೆ ತೋಟದ ಮನೆ ರೀತಿ ಇದೆ, ಬಟ್ ಆ್ಯಕ್ಚುಲಿ ಅದೊಂದು ಆಸ್ಪತ್ರೆ. ಓಕೆ, ಆ್ಯಂಡ್ ಇಟ್ ಈಸ್ ವೆರಿ ನೀಟ್ಲಿ ಮೇಂಟೈನ್ಡ್. ಪ್ರಾಬಬ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಆಸ್ಪತ್ರೆ ಥರ ಕಾಣಿಸ್ತಾ ಇಲ್ಲ. ಆಗ ನಮ್ಮ ನಿರೂಪಕನಿಗೆ ಅರಿವಾಗತ್ತೆ ಏನಂತ, ದ ವಿಲ್ಲಾ ಇಸ್ ನಾಟ್, ದ ಹೌಸ್ ಇಸ್ ಆ್ಯಕ್ಚುಲಿ ಕನ್ವರ್ಟೆಡ್ ಇಂಟು ಅ ಹಾಸ್ಪಿಟಲ್, ಆಸ್ಪತ್ರೆಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತ. ವಿ ಟ್ರಾವರ್ಸ್ಡ್ waxed and polished corridor between well-equipped wards. We went upstairs to a southern balcony which opened to a vista of the gardens and the lake. On the threshold of a little cubicle, the nurse paused, put her fingers to her lips, and with a smile bade me look through the glass partition. The two boys was seated at the bedside of a girl of about 20 who, propped up on pillows, wearing a pretty lace jacket, was listening to their chatter, her eyes soft and tender, despite the faint flush high upon her cheekbones and the queer inertness of her postures. One could discern at a glance her resemblance to her brothers. A vase of wild flowers stood on her table beside a dish of fruit and several books. So what happens? We traversed. Andre had hodvi anta. We went upstairs to a southern balcony. So ಮೇಲ್ಗಡೆ ಮೆಟ್ಲ ಮೇಲೆ ನಡ್ಕೊಂಡು ಹೋದಾಗ to southern balcony ಒಂದು ಇದೆ, which opened to vista of the gardens and the lake. ಆ ಬಾಲ್ಕನಿಯಿಂದ ನೋಡಿದಾಗ you can have a view of the garden. ಈ ಕಡೆ ತೋಟ ಕಾಣಿಸುತ್ತೆ, on the other hand you have the lake. ಆ ಕಡೆ ನಿಮ್ಮ ಕೆರೆ ಕಾಣಿಸುತ್ತೆ. A vista of the gardens, that word, please underline that word. It is given in your mini dictionary again. Vista ಅಂತ ಕೊಟ್ಟಿದ್ದಾರೆ. It is in page number 150. It is a noun, a beautiful view or prospect. A beautiful view. A view, a nota, a balcony ಇಂದ ನಿಂತ್ಕೊಂಡು ನೋಡಿದ್ರೆ it opens up
ಆ ಬ್ಯಾಲ್ಕನಿಯಿಂದ ಏನು ಕಾಣಿಸುತ್ತೆ, ತುಂಬ ಸುಂದರವಾದ ನೋಟ. ಯಾವುದರದು? ಆಫ್ ದ ಗಾರ್ಡನ್ ಆ್ಯಂಡ್ ದ ಲೇಕ್. ಆನ್ ದ ಥ್ರೆಶೋಲ್ಡ್ ಆಫ್ ಲಿಟಲ್ ಕ್ಯೂಬಿಕಲ್. ಸೊ ಇವರು ದೇ ಪಾಸ್ ಥ್ರೂ ಡಿಫ್ರೆಂಟ್ ಕ್ಯೂಬಿಕಲ್ಸ್, ಹಲವಾರು ವಾರ್ಡ್ಗಳಿರುತ್ತಲ್ಲ, ಅದರ ಅಡ್ಡ ನಡ್ಕೊಂಡು ಹೋದಾಗ ಒನ್ ಲಿಟಲ್ ಕ್ಯೂಬಿಕಲ್, ಒಂದು ಕ್ಯೂಬಿಕಲ್ ದ ಎಡ್ಜ್, ಥ್ರೆಶೋಲ್ಡಲ್ಲಿ, ಥ್ರೆಶೋಲ್ಡ್ ಅಂದರೆ ಎಡ್ಜ್ ಅಂತ ಅರ್ಥ. ಓಕೆ, ಹುದಿಯಲ್ಲಿ ಅಂತ ಹೇಳ್ತೀವಲ್ಲ, ಥ್ರೆಶೋಲ್ಡ್ ಇಸ್ ನಥಿಂಗ್ ಬಟ್ ಎಡ್ಜ್, ಎಡ್ಜ್ ಅಂತ ಬರ್ಕೊಳ್ಳಿ. ಸೊ ಅನ್ ಎಡ್ಜ್ ಆಫ್ ಒನ್ ಕ್ಯೂಬಿಕಲ್. ಸೊ ಒಂದು ಕ್ಯೂಬಿಕಲ್ ಹತ್ತಿರ ಹೋದಾಗ ಆ ತುದಿಯಲ್ಲಿ ದ ನರ್ಸ್ ಪಾಸ್ಟ್, ನರ್ಸ್ ಮುಂದೆ ನಡ್ಕೊಂಡು ಹೋಗ್ತಿರ್ತಾರಲ್ಲ, ಸೊ ಸ್ವಲ್ಪ ನಿಂತು, ಪುಟ್ ಹರ್ ಫಿಂಗರ್ಸ್ ಟು ಹರ್ ಲಿಪ್ಸ್, ಅಂದರೆ ಡೋಂಟ್ ಮೇಕ್ ನಾಯ್ಸ್, ಶಬ್ದ ಮಾಡಬೇಡಿ, ಆಗೋದಿಲ್ಲ, ಪೇಷಂಟ್ ಇದ್ದಾರೆ ಅನ್ನೋ ರೀತಿ ಹೇಳ್ತಾ ಇದ್ದಾಳೆ. ಶಿ ಈಸ್ ಸಿಗ್ನಲಿಂಗ್ ಇಟ್ ಟು ದ ನೆರೇಟರ್, ನಮ್ಮ ನಿರೂಪಕನಿಗೆ ಹೀಗೆ ತೋರಿಸ್ತಾ ಇದ್ದಾಳೆ. ಆ್ಯಂಡ್ ವಿತ್ ಅ ಸ್ಮೈಲ್, bade me look through the glass. Bade me, underline, that is also a phrasal verb. So this chapter has a plethora of phrasal verbs which you should notice. Let us get back. With a smile, mugul nagutta, bade me look. Andre she is instructing to do something. ಹೀಗೆ ಮಾಡಬೇಕು ಅಂತ. ಏನು ಮಾಡಬೇಕು? ಲುಕ್ ಥ್ರೂ ದ ಗ್ಲಾಸ್ ಪಾರ್ಟಿಷನ್. ಹೀಗೆ ಇಲ್ಲಿ ನೋಡಿ, ಡೋಂಟ್ ಮೇಕ್ ನಾಯ್ಸ್, ಏನೋ ಮಾತಾಡಬಾರ್ದು. ಆ್ಯಂಡ್ ಲುಕ್ ಥ್ರೂ ದ ಗ್ಲಾಸ್ ಪಾರ್ಟಿಷನ್, ದರ್ಸ್ ಒಂದು ಸಣ್ಣ ಕಿಂಡಿ ರೀತಿ ಇದೆ ಗ್ಲಾಸಲ್ಲಿ. ಸೊ ಗ್ಲಾಸ್ ಪಾರ್ಟಿಷನ್, ಸಿ ದೇರ್, ಇಲ್ಲಿಂದ ನೋಡ್ಬೋದು ನೋಡಿ, ಕ್ಯೂಬಿಕಲ್ ಒಳಗಡೆ ಅಂತ ತೋರಿಸ್ತಾ ಇದ್ದಾಳೆ, ನೋಡ್ಲಿಕ್ಕೆ ಹೇಳ್ತಾ ಇದ್ದಾಳೆ. ಬೇಡ್ ಮೀ ಅಂದರೆ ಟು ಇನ್ಸ್ಟ್ರಕ್ಟ್, ಟು ಕಮಾಂಡ್, ಟು ಡೂ ಸಮಥಿಂಗ್, ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದಾಳಲ್ಲ ಅದು. ದ ಟೂ ಬಾಯ್ಸ್ was seated at the bedside of a girl. ಸೊ ಈ ಇಬ್ಬರು ಹುಡುಗರು ಅಲ್ಲಿ ಈ ಕಿಂಡಿ ಇಂದ ನೋಡಿದಾಗ ನಮ್ಮ ನಿರೂಪಕನಿಗೆ ಏನು ಕಾಣಿಸುತ್ತೆ? ಈ ಇಬ್ಬರು ಹುಡುಗರು ಕಾಣಿಸ್ತಾರೆ. ಏನು ಮಾಡ್ತಿದ್ದಾರೆ? ದೇ ವರ್ ಸೀಟೆಡ್, ಅಲ್ಲಿ ಕೂತ್ಕೊಂಡಿದ್ದಾರೆ ಒಳಗಡೆ. ಅಟ್ ದ ಬೆಡ್ ಸೈಡ್ ಆಫ್ ಅ ಗರ್ಲ್ ಆಫ್ ಅಬೌಟ್ 20. ಸೊ ಒಂದು ಹುಡುಗಿನೂ ಕಾಣಿಸ್ತಾ ಇದ್ದಾಳೆ ಅವ್ರ ಜೊತೆ. ಶಿ ಈಸ್ ಅಬೌಟ್ 20, ಒಂದು 20 ಇಯರ್ಸ್, 20 ವರ್ಷ ಇರ್ಬೋದು ಆ ಹುಡುಗಿಗೆ. ಸೊ ಪ್ರಾಬಬ್ಲಿ ಹಿ ಈಸ್ ಏಬಲ್ ಟು ಗಾಜ್ ದಟ್ ಶಿ ಇಸ್ ದ ಪೇಷಂಟ್ ದೇರ್. ಸೊ ಇದು ಆಸ್ಪತ್ರೆ, ಆ್ಯಂಡ್ ಅಲ್ಲಿರುವಂತಹ ಪೇಷಂಟ್ ಬಂದು ಆ ಹುಡುಗಿನ ನೋಡಲಿಕ್ಕೋಸ್ಕರ ಈ ಇಬ್ಬರು ಹುಡುಗರು ಬಂದಿದ್ದಾರೆ ಅಂತ ಇವನಿಗೊಂದು ಹಿಂಟ್ ಸಿಗತ್ತೆ. ಆ್ಯಂಡ್ ಆ ಹುಡುಗಿನ ನೋಡ್ಲಿಕ್ಕೆ ಹೇಗಿದ್ದಾಳೆ? ಶಿ ಈಸ್ ಅಬೌಟ್ 20 ಇಯರ್ಸ್, ಒಂದು 20 ವರ್ಷ. ಹೂ propped upon pillows. So she has pillows here. Pillows ಎಲ್ಲ ಇಟ್ಕೊಂಡಿದ್ದಾಳೆ ಪಕ್ಕನೆ, so that she doesn't fall. She is probably vulnerable, patient, ರೋಗಿ. ಹಾಗಾಗಿ she has these pillows surrounding her for her support. ಸಪೋರ್ಟ್ಗೋಸ್ಕರ ಪಿಲ್ಲೋಗಳನ್ನ ಅವಳು ಬೆಡ್ ಸುತ್ತ ಇಟ್ಕೊಂಡಿದ್ದಾಳೆ. wearing a pretty lace jacket. ಚೆನ್ನಾಗಿರೋ ಲೇಸ್ ಜಾಕೆಟ್ ಹಾಕ್ಕೊಂಡಿದ್ದಾಳೆ. ಸೊ ಶಿ ಈಸ್ ಸೀಮಿಂಗ್ ರಿಚ್, ಅನ್ಲೈಕ್ ದ ಬಾಯ್ಸ್ ಹಿಯರ್. ರಿಮೆಂಬರ್ ದ ಕಾಂಟ್ರಾಸ್ಟ್ ಹಿಯರ್. ದ ಬಾಯ್ಸ್ ಲುಕ್ ವೆರಿ ಶಾಬಿ, ವೆರಸ್ ದ ಗರ್ಲ್ ಶಿ ಲುಕ್ಸ್ ಕ್ವೈಟ್ ರಿಚ್ ಆ್ಯಂಡ್ ಸೊಫಿಸ್ಟಿಕೇಟೆಡ್. ಸೊ ತುಂಬ ಚೆನ್ನಾಗಿ ಬಟ್ಟೆ ಉಟ್ಕೊಂಡಿದ್ದಾಳೆ. ವಾಸ್ ಲಿಸ್ನಿಂಗ್ ಟು ದ ಚಾಟರ್. ಈ ಹುಡುಗರು ಏನೋ ಮಾತಾಡ್ತಿದ್ದಾರಲ್ಲ ಅದನ್ನು ತುಂಬ ಕುತೂಹಲದಿಂದ ಕೇಳ್ತಾ ಇದ್ದಾಳೆ. ಹ ಐಸ್ ಸಾಫ್ಟ್ ಆ್ಯಂಡ್ ಟೆಂಡರ್. ಸೊ ಅವಳ ಕಣ್ಣನ್ನು ನೋಡಿದಾಗ ಇಟ್ ಈಸ್ ವೆರಿ ಸಾಫ್ಟ್, ಇನ್ ದ ಸೆನ್ಸ್ ಶಿ ಹ್ಯಾಸ್ ದಿಸ್ ಲೈಕಿಂಗ್ ಫಾರ್ ದೀಸ್ ಬಾಯ್ಸ್. ಈ ಹುಡುಗರು ಇವಳಿಗೆ ಇಷ್ಟ. ಹೌ ಇಸ್ ಶಿ ರಿಲೇಟೆಡ್ ಟು ದೀಸ್ ಬಾಯ್ಸ್ ಅನ್ನೋದನ್ನು ನೋಡೋಣ. ಡಿಸ್ಪೈಟ್ ದ ಫೇಂಟ್ ಫ್ಲಶ್ ಹೈ ಅಪಾನ್ ಹರ್ ಚೀಕ್ ಬೋನ್ಸ್ ಆ್ಯಂಡ್ ದ ಕ್ವಿಯರ್ ಇನರ್ಟ್ನೆಸ್ ಆಫ್ her postures. So the faint flush high upon her cheekbones. See, this is the cheekbone here. Okay, we call these the cheekbones. So she is quite pale, in the sense she has no enough blood in her body. ಹಾಗಾಗಿ ಒಂದು ರೀತಿ ಬೆಳಚ್ಕೊಂಡು ರೀತಿ ಕಾಣ್ತಾ ಇದ್ದಾಳೆ, ಸಾಕಷ್ಟು ರಕ್ತ ಇಲ್ಲ. ಶಿ ಇಸ್ ಕ್ವೈಟ್ ಅನೀಮಿಕ್. ಶಿ ಇಸ್ ಪ್ರಾಬಬ್ಲಿ ಸಿಟ್ಟಿಂಗ್
because these boys are having a chat with her. ಇಬ್ರು ಹುಡುಗರು ಮಾತಾಡ್ತಾ ಇದ್ದಾರಲ್ಲ, ಸೊ ಅವಳು ಬೆಡ್ಡಲ್ಲೇ ಅವಳು ಕೂತ್ಕೊಂಡಿದ್ದಾಳೆ. ಕ್ವಿಯರ್ ಅಂದರೆ ಸ್ಟ್ರೇಂಜ್. ಯು ಲರ್ನ್ ದಿಸ್ ವರ್ಡ್ ಆಲ್ಸೋ. ಕ್ವಿಯರ್ ಅಂದರೆ ವಿಚಿತ್ರ ಅಂತ ಅರ್ಥ. ಓಕೆ, ದ ವೇ ಯು ಪ್ರನೌನ್ಸ್ ಇಟ್ ಇಸ್ ಕ್ವಿಯರ್. The synonym for queer is strange. So queer inertness of her postures. So ಕೂತ್ಕೊಂಡಿದ್ದಾಳೆ, but there's a sort of strange discomfort. ಒಂಥರ ವಿಚಿತ್ರವಾಗಿ inertness ಅಂತ ಹೇಳ್ತಾ ಇದ್ದಾರೆ. Inertness in the sense ಒಂಥರ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಆಗಿ ಕೂತ್ಕೊಂಡಿಲ್ಲ. There's some problem. She has a physical deformity or something like that. Okay, ಅದನ್ನು ಕಂಡುಹಿಡಿತಾ ಇದ್ದಾನೆ. One could discern at a glance. ಒಂದು ಹಾಗಿದ್ರೂ ಸಹ she is the patient, ಅವಳೇ ರೋಗಿ, and she has some sort of physical deformity because she is not comfortably seated on the bedside. ಸೊ ಏನೋ ಒಂದು ರೀತಿ ಅಷ್ಟು ಕಂಫರ್ಟಬಲ್ ಆಗಿ ಸಮಾಧಾನಕರವಾಗಿ ಕೂತ್ಕೊಂಡಿಲ್ಲ, ಅದು ಗೊತ್ತಾಗುತ್ತೆ. ಆದರೆ ದ ವೇ ಶಿ ಈಸ್ ಲುಕಿಂಗ್ ಅಟ್ ದ ಬಾಯ್ಸ್, ಆ ಹುಡುಗರನ್ನು ನೋಡಿ ಅವ್ರು ಮಾತಾಡೋದನ್ನು ಅಷ್ಟು ಕುತೂಹಲದಿಂದ ಸಂತೋಷದಿಂದ ಕೇಳಿಸ್ಕೋತಾ ಇದ್ದಾಳೆ ನೋಡಿ, ಅದರಿಂದ ಒನ್ ಕುಡ್ ಡಿಸ್ಸರ್ನ್ ಅಂದರೆ ಹಿಳ್ಕೋಬಹುದು ಅಂತ. ಒನ್ ಕುಡ್ ಗಾಜ್ ಅಂತ ಅರ್ಥ. ಹಿಯರ್ ಯು ಹ್ಯಾವ್ ಅನದರ್ ವರ್ಡ್, ಡಿಸ್ಸರ್ನ್ ಅಂದರೆ ಗಾಜ್. ಯು ಕ್ಯಾನ್ ವೇ ಅಂತ ಹೇಳ್ತೀವಿ, ಗಾಜ್ ಅಂತ ಹೇಳ್ತೀವಿ, ಅಂದರೆ ಹಿಳ್ಕೋಬಹುದು, ಊಹೆ ಮಾಡಬಹುದು ಅಂತ ಅರ್ಥ. ಅಟ್ ಎ ಗ್ಲಾನ್ಸ್, ಒಂದು ನೋಟ ಅವ್ರನ್ನ ನೋಡಿದಾಗ, ಕ್ಯೂಬಿಕಲ್ ಒಳಗಡೆ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಏನು, ಹರ್ ರಿಸೆಂಬ್ಲೆನ್ಸ್ ಟು ಹರ್ ಬ್ರದರ್ಸ್. ಹಾಂ, ಸೊ ಹಿಯರ್ ದ ನೆರೇಟರ್ ಫೈಂಡ್ಸ್ ಔಟ್ ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಟೂ ಬಾಯ್ಸ್ ಆ್ಯಂಡ್ that girl who is about 20 years of age. ಸೊ ಆ ಹುಡುಗಿಗೂ ಈ ಹುಡುಗರಿಗೂ ಏನು ಸಂಬಂಧ ಅನ್ನೋದನ್ನು ಇವನು ಕಂಡು ಹಿಡಿತಾನೆ. ಸೊ ರಿಸೆಂಬ್ಲೆನ್ಸ್ ಟು ಹರ್ ಬ್ರದರ್ಸ್, ಆ ಹುಡುಗಿ ನೋಡಲಿಕ್ಕೆ ಶಿ ರಿಸೆಂಬಲ್ಸ್ ಹರ್ ಬ್ರದರ್ಸ್, ಅವರ ತಮ್ಮಂದಿರಿದಾರಲ್ಲ ಅವ್ರ ಥರನೇ ಕಾಣಿಸ್ತಾಳೆ ನೋಡಲಿಕ್ಕೆ. ಸೊ ಪ್ರಾಬಬ್ಲಿ ದೀಸ್ ಟೂ ಬಾಯ್ಸ್ ಆರ್ ಹರ್ ಬ್ರದರ್ಸ್. ಸೊ ಈ ಹುಡುಗರಿಗೆ ಅವಳು ಅಕ್ಕ ಅಂತ ಇವನು ಊಹೆ ಮಾಡ್ತಾನೆ. A vase of wild flowers stood on her table beside a dish of fruit and several books. So she is the patient here. So there's a vase here. ಅವಳ ಪಕ್ಕನೇ ಟೇಬಲ್ ಇರುತ್ತೆ, ಅಲ್ಲಿ there's a vase ಇಟ್ಟಿದ್ದಾರೆ, and besides that there's a dish of fruit and several books. ಹಲವಾರು ಪುಸ್ತಕಗಳನ್ನು ಓದ್ತಾಳೇನೋ, ಓದೋ ಹವ್ಯಾಸ ಇದೆ ಅನಿಸುತ್ತೆ ಈ ಹುಡುಗಿಗೆ. ಹಾಗಾಗಿ ಇಟ್ ಹ್ಯಾಸ್ ದ ಟೇಬಲ್ ಹ್ಯಾಸ್ ಅ ವಾಸ್, ಫ್ರೂಟ್ ಆ್ಯಂಡ್ ಸೆವರಲ್ ಬುಕ್ಸ್. ಸೊ ಈ ರೀತಿ ಇದೆ. ಆ್ಯಂಡ್ ಶಿ ಆಸ್ಕ್ಸ್, ಹೂ ಆಸ್ಕ್ಸ್, ಇಲ್ಲಿ ದ ನರ್ಸ್ ಇಸ್ ಅಲಾಂಗ್ ವಿತ್ ದ ನೆರೇಟರ್. ಸೊ ಆ ನರ್ಸ್ ಇದ್ದಾಳಲ್ಲ ಅವಳು ಕೇಳ್ತಾಳೆ, ಓಂಟ್ ಯು ಗೋ ಇನ್? ದ ನರ್ಸ್ ಮರ್ಮರ್ಡ್, ಲೂಸಿಯಾ ವಿಲ್ ಬಿ ಪ್ಲೀಸ್ಡ್ ಟು ಸಿ ಯು. ಸೊ ಶಿ ಮರ್ಮರ್ಡ್ ಅಂದರೆ ಹಿಸುಗುಡ್ತಾಳೆ. ಮರ್ಮರ್, ವಿಸ್ಪರ್ ಇಸ್ ದ ಸೇಮ್. ಓಕೆ, ಮರ್ಮರ್ ಅಂದರೆ ನಿಧಾನಕ್ಕೆ, ಐ ಮೀನ್ ಗೊತ್ತಾಗದೇ ಇರೋ ರೀತಿ, ಜೋರಾಗಿ ಕೇಳಿಸ್ದೇ ಇರೋ ರೀತಿ ಹೇಳೋದು. ಸೊ ಶಿ ವಿಸ್ಪರ್ಸ್, ಕೇಳ್ತಾ ಇದ್ದಾಳೆ ಯಾರನ್ನ? ನಮ್ಮ ನೆರೇಟರ್ನ. ಓಂಟ್ ಯು ಗೋ ಇನ್, ನೀವು ಒಳಗಡೆ ಹೋಗಲ್ವಾ ಅಂತ. ಲೂಸಿಯಾ ವಿಲ್ ಬಿ ಪ್ಲೀಸ್ಡ್ ಟು ಸಿ ಯು. ಪ್ಲೀಸ್ ಅಂಡರ್ಲೈನ್ ಲೂಸಿಯಾ. ಎಸ್, ಲೂಸಿಯಾ ವಿಲ್ ಬಿ ಪ್ಲೀಸ್ಡ್ ಟು ಸಿ ಯು. ನಿಮ್ಮನ್ನು ನೋಡಿದಾಗ ಲೂಸಿಯಾಗೆ ಸಂತೋಷ ಆಗುತ್ತೆ. ಸೊ ವಾಟ್ ಈಸ್ ದ ಗರ್ಲ್ಸ್ ನೇಮ್? ಎಸ್, ಎಕ್ಸಾಕ್ಟ್ಲಿ, ಲೂಸಿಯಾ. ಯು ಶುಡ್ ರಿಮೆಂಬರ್ ದಿಸ್ ನೇಮ್. ವಾಟ್ ಇಸ್ ದ ನೇಮ್ ಆಫ್ ದ ಸಿಸ್ಟರ್ ಅಂತ ಕೇಳಿದಾಗ, ಅವ್ರ ಅಕ್ಕನ ಹೆಸರೇನು ಅಂತ ಕೇಳಿದಾಗ ಲೂಸಿಯಾ ಅಂತ ಬರಿಬೇಕು. ದಿಸ್ ಇಸ್ ಆಲ್ಸೋ ಫಾರ್ ಯೋರ್ 1 mark. Now in the next class we will conclude this story. I want you to read the story, the complete story, so to say, so that you will be prepared for the next class. And please make a list of the phrasal verbs and the difficult words and write down their meanings, and also try to frame sentences. So meet you in the next class. Thanks for watching.